ಪರಲೋಕಕ್ಕೆ ಹೋಗೋದು ಸರ್ಪ್ರೈಸಾ, ಹೋಗದೇ ಇರೋ ಸರ್ಪ್ರೈಸಾ? 85 90 ಇನ್ನೂ ಹೋಗಿಲ್ಲ, ಇದು ಸರ್ಪ್ರೈಸು. ಚಿಕ್ಕ ವಯಸ್ಸಲ್ಲೇ ಹೊರಟಾದ, ಇದೊಂದು ಸರ್ಪ್ರೈಸಾ? ಯೇಸು ಸ್ವಾಮಿಗೆ, ತಂದೆಯ ದೇವರಿಗೆ ಯೇಸು ಸ್ವಾಮಿ ಏನು ಪ್ರೀತಿನೋ ಅದೇ ಪ್ರೀತಿನೇ ಎಲ್ಲರೂ ಈ ನಿಮಗೂ, ನನ್ನ ನೋಡ್ತಾ ಇರೋ ನಿಮಗೂ, ಆನ್ಲೈನಲ್ಲಿರುವ ನಿಮಗೂ ನಾನು ಹೇಳ್ತೀನಿ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟರೋ ಅದೇ ಪ್ರೀತಿನೇ ನಿಮ್ಮಲ್ಲೂ. ಯಾರ್ಯಾರೆಲ್ಲ ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲರಿಗೂ ಅಧಿಕಾರ ಅಂತೆ. ನಾನೇನು ಹೇಳ್ತೀನಿ, ಯಾರ್ಯಾರೆಲ್ಲ ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲರಿಗೂ ಅಧಿಕಾರ ಕೊಟ್ಬಿಟ್ರೆ ಹೆಂಗೆ? ದೇವ್ರು ಸ್ವೀಕಾರ ಮಾಡಬೇಕಾ ಬೇಡವಾ? ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಸೊ ಈ ಲೋಕದಲ್ಲಿ ಎರಡೇ ಗುಂಪೆ, 2 ಗ್ರೂಪ್ಸ್. ಅಂದರೆ ಈ ಲೋಕನೇ ಫುಲ್ ರೇಸು. ಅಂದರೆ ಹೆಂಗಾದರೂ ಓಡಬೇಕು, ಏನಾದರೂ ಮಾಡಬೇಕು, ಹೇಗಾದರೂ ಒಂದು ಮನೆ ತೊಗೊಬೇಕು, ಏನಾದರೂ ಜಾಗ ಮಾಡಬೇಕು, ಏನಾದರೂ ಫ್ಯೂಚರ್ಗೆ ಸಂಪಾದನೆ ಮಾಡಬೇಕು, ಓಡಬೇಕು. ಒನ್ ಪೀಪಲ್ ಡಿಪೆಂಡ್ಸ್ ಆನ್ ರೇಸ್, ಅನದರ್ ಗ್ರೂಪ್ ಡಿಪೆಂಡ್ಸ್ ಆನ್ ಗ್ರೇಸ್. ಐ ಮೀನ್ ನಾನು ಮಾಡಬೇಕು ಅಂತಲ್ಲ, ನನಗಾಗಿ ದೇವರೆಲ್ಲ ಮಾಡಿದ್ದಾರೆ. ದಿಸ್ ಈಸ್ ಕಾಲ್ಡ್ ಗ್ರೇಸ್. ಸೊ ಒನ್ ಗ್ರೂಪ್ ಡಿಪೆಂಡ್ಸ್ ಆನ್ ರೇಸ್, ಒನ್ ಗ್ರೂಪ್ ಡಿಪೆಂಡ್ಸ್ ಆನ್ ಗ್ರೇಸ್. ಐ ಮೀನ್ ಸೊ ವಿ ಡಿಪೆಂಡ್ ಆನ್ ಗ್ರೇಸ್. ನಮ್ಮ ಶರೀರದಲ್ಲೇ ಮುಖ್ಯವಾದಂಥ ಅಂಗ ಯಾವುದು? ಹಾರ್ಟು ಅಂತ ಹೇಳ್ತಾರೆ. ಓಕೆನಾ? ಸ್ಪಿರಿಚುಲಿ ನೋಡಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಅಂಗ ಶರೀರದಲ್ಲಿ ಯಾವುದು ಅಂದರೆ ಹಿಯರ್. ಯಾಕದಾ? ನೀವು ಸರಿಯಾದದನ್ನು ಕೇಳಿಬಿಟ್ರೆ ನಿಮಗೆ ಹೀಲಿಂಗ್ ಬರುತ್ತೆ, ನಿಮಗೆ ಸರಿಯಾದದನ್ನು ಕೇಳಿಬಿಟ್ರೆ ಪ್ರಾಸ್ಪರಿಟಿ ಬರುತ್ತೆ. ಸೊ ಹೀಲಿಂಗ್, ಪ್ರಾಸ್ಪರಿಟಿ, ಲಾಂಗ್ ಲೈಫ್, ಎವ್ರಿಥಿಂಗ್ ಕಮ್ಸ್ ಬೈ ಹಿಯರಿಂಗ್. ಸೊ ಶರೀರದಲ್ಲೇ ತುಂಬ ಮುಖ್ಯವಾದಂಥ ಒಂದು ಅಂಗ ಯಾವುದು ಅಂದರೆ ಕಿವಿ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಕಿವಿ ಉಳ್ಳವನು ಕೇಳಲಿ. ಸೊ ಯಾರು ಕೇಳ್ತಾರೋ ಅವರು ಇವ್ರ ಹತ್ರ ಕೇಳಲ್ಲ. ನಾವೊಂದು ಹೇಳ, ಸರಿಯಾಗಿ ಕೇಳಿಬಿಟ್ರೆ ನಾವು ಅಲ್ಲಿ ಇಲ್ಲಿ ಕೇಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾವು ಕೇಳೋಣ ಅಂದಿದ ತಕ್ಷಣ ಎಲ್ಲರೂ ಅಮ್ಮ, ತಾಯೇ, ಏಸಪ್ಪ, ಬಾ, ಆ ಕೇಳೋದಲ್ಲ, ಈ ಕೇಳೋದು. ಸೊ ಫೇತ್ ಕಮ್ಸ್ ಬೈ ಹಿಯರಿಂಗ್. ಸೊ ಸತ್ಯವೇದ ಹೇಳುತ್ತೆ, ನಂಬಿಕೆ ಕೇಳುವುದರ ಮುಖಾಂತರ ಬರುತ್ತಂತೆ. ಸೊ ಯಾವುದನ್ನು ಕೇಳಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲನೂ ಕೇಳ್ಕೊಂಡು ಕುಂತ್ಕೊಂಬಾರ್ದು. ಕೆಲವ್ರು ನೋಡಿ, ಪಾಸ್ಟರ್ ನಾನು ನೀವು ಹೇಳ್ದಂಗೆ ಕೇಳ್ತಾನೇ ಇದ್ದೀವಿ. ಯಾವುದು ಕೇಳ್ತಾ ಇದ್ದೀರಾ ತುಂಬ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸತ್ಯಗಳು ಮಾತ್ರನೇ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತೊಗೊಂಬರೋದು, ಕೆಲವೊಂದು ಸತ್ಯಗಳು ಮಾತ್ರ. ಅದಕ್ಕೆ ಬೈಬಲನ್ನು ಸರಿಯಾಗಿ ವಿವರಿಸಬೇಕು, ಸರಿಯಾಗಿ ಅರ್ಥ ಮಾಡ್ಕೊಬೇಕು, ಸರಿಯಾಗಿ ಅದನ್ನು ವಿವರಿಸಿ ಹೇಳೋರೊಬ್ರು ಇರಬೇಕು. ಇದೆಲ್ಲ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಐ ಮೀನ್ ಅದಕ್ಕೆ ಒಂದು ಸ್ಪಿರಿಚುವಲ್ ಲೀಡರ್ ನಮ್ಮ ಲೈಫಲ್ಲಿ, ಒಂದು ಲೀಡರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ಪ್ರೈಸ್ ದಿ ಲಾರ್ಡ್. ಸೊ ವಿತೌಟ್ ಎ ಲೀಡರ್ ಗಾಡ್ ವಿಲ್ ನಾಟ್ ಡೂ ಎನಿಥಿಂಗ್. ಬೈಬಲಲ್ಲಿ ಮೋಶೆಯ ನಂತರ ದೇವರು ಯೆಹೋಶುವನನ್ನು ಕರೆದರು. ಯೆಹೋಶುವನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ ನೋಡಿ. ಸರಿ, ಇವಾಗ ನಮ್ಮ ಟಾಪಿಕ್ ಅದಲ್ಲ, ಆದರೂ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 1 ಫ್ರಮ್ ವರ್ಸ್ 1. ದೇವರು ಕೊಡುವಂಥ ಒಂದು ದೇಶಕ್ಕೆ, ದೇವರು ಕೊಡುವಂಥ ಒಂದು ಆಶೀರ್ವಾದಕ್ಕೆ ಹೋಗೋದಕ್ಕೆ ಜನರಿಂದ ಸಾಧ್ಯ ಇಲ್ಲ ಅಂತಲೇ ಗಾಡ್ ಅಪಾಯಿಂಟೆಡ್ ಎ ಲೀಡರ್. ಸೊ ಇನ್ ಎವ್ರಿ ಏರಿಯಾ, ಎಲ್ಲ ಕಡೆನೂ ನಮಗೆ ಒಂದು ಲೀಡರ್ ಇದ್ದರೆ ನಮಗೆ ಹೋಗೋದಕ್ಕೆ ಭಾಳ ಸುಲಭ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸ್ಕೂಲಲ್ಲಿ ಓದೋದಕ್ಕೆ ಟೀಚರ್ ಬೇಕು, ಒಂದು ಗೇಮ್ ಆಡೋದಕ್ಕೆ PT ಮಾಸ್ಟರ್ ಬೇಕು, ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ ಒಂದು ಪಾಸ್ಟರ್ ಬೇಕು. ಐ ಮೀನ್ ಕೆಲಸ ಮಾಡೋ ಜಾಗದಲ್ಲಿ ಟೀಮ್ ಲೀಡರು, ಮ್ಯಾನೇಜರು ನೋಡಿ, ಎಲ್ಲ ಅವ್ರ ಕೆಳಗಡೆ ಇರುತ್ತೆ. ಅವ್ರು ಹೇಳ್ತಾರೆ ಏನೇನು ಮಾಡಬೇಕು ಅಂತ. ದೇ ವಿಲ್ ಟೀಚ್ ಎವ್ರಿಥಿಂಗ್, ಹೌ ಟು ಡೂ, ಹೌ ಟು ಟಾಕ್, ಪ್ರಾಕ್ಟೀಸು, ಇದೆಲ್ಲ ಕೊಡ್ತಾರೆ. ಏನು ಗೊತ್ತಾ? ಕರೆಕ್ಟಿಗೆ ಅವ್ರೇನು ಮಾಡಬೇಕು, ಕಾರ್ಯನ ವಹಿಸಬೇಕು ಅಂತ ಅವ್ರಿಗೆ ಟೀಚ್ ಮಾಡ್ತಾರೆ. ಅದೇ ರೀತಿಯೇ ಲೈಫಲ್ಲೂ ಸಹ ದೇವರು ಒಂದು ಲೀಡರನ್ನು, ನಾಯಕನನ್ನು ಇಡೋದಕ್ಕೆ ಕಾರಣ ಏನು ಅಂದರೆ
ದೇವರು ಕೊಡುವಂಥ ಆಶೀರ್ವಾದ ನಾವು ಹೊಂದ್ಕೊಳ್ಳೋದಕ್ಕೆ ವಿ ನೀಡ್ ಎ ಲೀಡರ್. ಈಗ ದೇವರು ಒಂದು ಲೀಡರ್ನ ಇಡ್ತಾರೆ. ಯಾಕೆ ಗೊತ್ತಾ? ಈ ಜನರನ್ನ ನಡೆಸೋದಕ್ಕಾಗಿ. ಸೊ ಎವ್ರಿ ಒನ್ ನೀಡ್ಸ್ ಒಂದು ಸ್ಪಿರಿಚುವಲ್ ಮೆಂಟರ್. ಎವ್ರಿ ಒನ್ ನೀಡ್ಸ್ ಎ ಸ್ಪಿರಿಚುವಲ್ ಲೀಡರ್. ವಿತೌಟ್ ಲೀಡರ್ ಯು ಕಾಂಟ್ ಅಚೀವ್ ಯುವರ್ ಗೋಲ್. ಆಮೆನ್. ರೈಟ್, ನೆಕ್ಸ್ಟ್. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನೋಡಿ, ಈಗ ದೇವರು ಇದನ್ನೆಲ್ಲ ಯಾಕೆ ಹೇಳಬೇಕು? ಮೋಶೆ ಆಗಿದ ತಕ್ಷಣ ಯೆಹೋಶುವನ ನಿಲ್ಲಿಸ್ಬೇಕಾದ್ರೆ ದೇವರು ಅವನ್ನ ಬಲಪಡಿಸ್ತಾ ಇದ್ದಾರೆ. ಈಗ ಯೆಹೋಶುವನಿಗೆ ಲೀಡರ್ಶಿಪ್ ಎತ್ತಬೇಕು ಅಂದರೆ ಈಗ ಒಂದು ದೊಡ್ಡ ಭಯ ಬಂದ್ಬಿಡ್ತು. ಏನು ಭಯ ಬಂದ್ಬಿಡ್ತು ಅಂದರೆ, ಎಂತೆಂಥ ಅದ್ಭುತಗಳನ್ನು ಮಾಡ್ದ ಮೋಶೆ. ಹಿ ಓಪನ್ ದ ರೆಡ್ ಸಿ. ಐಗುಪ್ತ ದೇಶದಲ್ಲಿ ಅದ್ಭುತಗಳನ್ನು ಮಾಡ್ದ. ಆ ಥರ ಮಾಡಿದಂಥ ಲೀಡರ್ಗೆ ಇವರೆಲ್ಲ ಕಲ್ ತೊಗೊಂಡ್ರು ಹೊಡೆಯೋಕ್ಕೆ. ಸೊ ಇಟ್ ವಾಸ್ ಎ ಡಿಫಿಕಲ್ಟ್ ಟಾಸ್ಕ್. ಬಹಳ ಕಷ್ಟವಾದಂಥ ಒಂದು ಪ್ರಾಜೆಕ್ಟು ಈ ಜನರನ್ನ ನಡೆಸೋದು. ಅದಕ್ಕೆ ಈಗ ಯೆಹೋಶುವನ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ, ದೇವರೇ ಇದನ್ನು ನನ್ನ ಕೈಲಿ ಮಾಡೋಕ್ಕಾಗುತ್ತಾ? ಯಾಕೆ ಗೊತ್ತಾ? ಮೋಶೆನೇ ಸತ್ತೋದ, ಈಗ ನೆಕ್ಸ್ಟ್ ನನ್ನ ಕೈಲಿ ಇದು ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೇವ್ರೇನು ಹೇಳ್ತಾರೆ ಗೊತ್ತಾ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಆದರೆ ಈಗ ಪ್ರಾಜೆಕ್ಟ್ ಇವನ ಕೈ ಕೊಟ್ಟಿದ ತಕ್ಷಣ ಇವನು ಭಯ ಬಂದ್ಬಿಡ್ತು. ಮೋಶೆಗೆ ಇಂಥ ಗತಿ ಆಗೋಯ್ತಲ್ಲ, ಮೋಶೆನೇ ತೀರೋದ್ನಲ್ಲ, ನನ್ನ ನಂಬಿಕೆನೇ ಬಿದ್ದೋಯ್ತಲ್ವಾ, ಈಗ ನಾನು ಯಾರನ್ನ ನಂಬಲಿ? ನಮ್ಮ ಲೈಫಲ್ಲೂ ಸಹ ಕೆಲವೊಂದು ಸಮಯ ನಾವು ನಂಬ್ಕೊಂಡಿರೋ ಕೆಲಸ ಹೋಗ್ಬಿಡುತ್ತೆ. ಇವ್ರು ಇರ್ತಾರೆ ಅಂದ್ಕೊಂಡಿರ್ತೀವಿ, ಅವ್ರು ಇರಲ್ಲ. ಹೆಂಗೋ ಲೈಫಲ್ಲಿ ಇವ್ರು ನನ್ನ ಜೊತೆ ನಿಲ್ತಾರೆ ಅಂತ ಯೋಚನೆ ಮಾಡಿರ್ತೀವಿ, ಅವ್ರು ನಿಂತಿರಲ್ಲ. ಈಗ ಯೆಹೋಶುವನ ಪರಿಸ್ಥಿತಿಯೂ ಹೀಗೆ. ಮೋಶೆ ಇರ್ತಾನೇ ಅಂದ್ಕೊಂಡಿದ್ದ, ಹೊರಟೋದ. ಈಗ ಏನಪ್ಪ ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಈಗ ದೇವರು ಬಂದು ಯೆಹೋಶುವನ ಹತ್ರ ಮಾತಾಡ್ತಾರೆ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೀನಿ. ಈಗಲೇ ಈ ವಾಕ್ಯ ಹೇಳೋದು 6. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. ಸೊ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ಯೆಹೋಶುವನ ಏನಪ್ಪ ಮಾಡೋದು ಅಂದಾಗ ದೇವ್ರು ಹೇಳ್ತಾರೆ, ನಿನ್ನೇನು ಯಾರು ಕೈ ಬಿಟ್ಟರು? ಆಗ ಯೆಹೋಶುವನಿಗೆ ದೇವ್ರು ಹೇಳ್ತಾರೆ, ಭಯಪಡಬೇಡಪ್ಪ, ನೀನು ನಂಬಿದ್ದೆಲ್ಲ ಬಿದ್ದೋದ್ರು, ಇವಾಗ ನೀನು ಯಾರು ನಂಬಿದೋ ಅವ್ರು ಇಲ್ಲ ಅಂದರು, ಐ ವಿಲ್ ನಾಟ್ ಲೀವ್ ಯು. ಸೊ ಈ ಪ್ರಾಜೆಕ್ಟನ್ನು ದೇವ್ರು ಅವನ ಕೈ ಕೊಟ್ಬಿಟ್ಟು ಈಗ ಈ ಜನರನ್ನ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಈಗ ನೆಕ್ಸ್ಟ್ ಲೀಡರ್ಶಿಪ್ಪು ಯೆಹೋಶುವ ಬರ್ತಾನೆ. ಅವನು ಈ ಜನರನ್ನ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನೇನು ಹೇಳ್ತೀನಿ ಅಂದರೆ, ಒಂದು ಬೋಧಕರು ಅಂದರೆ, ಒಂದು ಲೀಡರ್ ಅಂದರೆ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ದೇರ್ ಆರ್ 2 ಟೈಪ್ಸ್ ಆಫ್ ಮೆಸೇಜಸ್. 2 ವಿಧದಲ್ಲಿ ಮೆಸೇಜಸ್ ಇದೆ. ಒಂದು ಮೆಸೇಜ್ ಏನು ಗೊತ್ತಾ? ಸಂತೈಸುವಂಥ ಮೆಸೇಜ್, ಕಂಫರ್ಟಿಂಗ್ ಮೆಸೇಜ್. ಭಯಪಡಬೇಡ, ಯಾರು ಕೈ ಬಿಟ್ಟರು ದೇವ್ರು ನೀನು ಕೈ ಬಿಡಲ್ಲ, ಇದು ಕಂಫರ್ಟಿಂಗ್ ಮೆಸೇಜ್. ನಂಬಿಕೆಯ ಮೆಸೇಜ್ ಕೊಡೋರು ಒಬ್ರು ಇರ್ತಾರೆ, ಆ ಮೆಸೇಜೇ ಬಿಡುಗಡೆ ಕೊಡೋದು. ನಾನೇನು ಹೇಳ್ತೀನಿ, ಕಣ್ಣೀರನ್ನು ಒರೆಸ್ಕೊಂಡೇ ಇದ್ದರೆ ನಾವು ಅಲ್ಲೇ ಕುಂತಿರಬೇಕು. ಸೊ ಸಂತೈಸುವ ಮೆಸೇಜ್ ಅಂತ ಇದೆ, ನಂಬಿಕೆಯನ್ನು ತರುವಂಥ ಮೆಸೇಜ್ ಇದೆ. ಕಂಫರ್ಟಿಂಗ್ ಮೆಸೇಜ್ ಏನು ಗೊತ್ತಾ? ಏನು ಭಯ ಪಡಬೇಡಮ್ಮ, ದೇವರು ನಿನ್ನ ಜೊತೆ ಇದ್ದಾರೆ. ಕಷ್ಟಗಳು ಬರುತ್ತೆ, ಹೋರಾಟ ಬರುತ್ತೆ, ಕಣ್ಣೀರಿದ್ದೇ ಇರುತ್ತೆ, ಎಲ್ಲನೂ ದಾಟಬೇಕು. ಏನು ಮಾಡೋದು? ಈ ಹಾಳಾದಂಥ ಲೋಕದಲ್ಲಿ ನಾವು ಬಾಳ್ತಾ ಇದ್ದೀವಲ್ಲ, ಎಲ್ಲ ಹಾಳು ಬಿದ್ದಿದೆ, ನಾವು ಹಿಂಗೆ ಇರಬೇಕು, ಇದರಲ್ಲೇ ಸಾಯಬೇಕು, ಬೇರೆ ಆಪರ್ಚುನಿಟಿ ಇಲ್ಲ ಅಂತ ಇರೋ ಪರಿಸ್ಥಿತಿಗಳಲ್ಲೇ ಅವ್ರನ್ನ ಕಂಫರ್ಟ್ ಮಾಡಿ ಅದನ್ನು ಜಯಿಸೋ ಥರ ಅಲ್ಲೇ ಇದ್ಕೊಂಡು ಅದರಲ್ಲೇ ಅವರು ಪಳಗೋ ಥರ ಮಾಡಿಬಿಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ನೀನು ಅದರಲ್ಲಿ ಪಳಗಬಾರ್ದು, ಅದನ್ನು ಬಿಟ್ಟು ನಿನ್ನ ಮೇಲೆ ಬರಬೇಕು. ಅದೇ ನಂಬಿಕೆಯ ಮೆಸೇಜ್. ಈಗ ಮೋಶೆ ಬರ್ತಾನೆ ಒಳಗಡೆ. ಐಗುಪ್ತ ದೇಶಕ್ಕೆ ಬಂದು ಇಸ್ರಾಯೇಲ್ ಜನರು ಏನು ತಿಂತಾಯಿದ್ರು ಅಲ್ಲಿ? ಈರುಳ್ಳಿ, ಸೌತೆಕಾಯಿ, ಬೆಳ್ಳುಳ್ಳಿ, ಇದೆಲ್ಲ ತಿಂತಾಯಿದ್ರು. ಈಗ ಮೋಶೆ ಬಂದು ಪಾರೋನ ಹತ್ರ ಮಾತಾಡಿ ಅವ್ರಿಗೆ ಇನ್ನೊಂದು ಸ್ವಲ್ಪ 2 ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, 2 ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕಿ, ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಬರಲಿಲ್ಲ. ಇದಲ್ಲಪ್ಪ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಸೊ ದಟ್ ವಾಸ್ ಮೋಸಸ್ ಪ್ರಾಜೆಕ್ಟ್.
ಸೊ ನಾನು ರೆಕಮೆಂಡ್ ಮಾಡಿ ಇನ್ನೊಂದು 2 ಈರುಳ್ಳಿ, ಇನ್ನೊಂದು 2 ಬೆಳ್ಳುಳ್ಳಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬೇಕು, ಒಂದು ಪ್ರಾಸ್ಪರಿಟಿಯಲ್ಲಿ ಕರ್ಕೊಂಡೋಗ್ಬೇಕು, ಲಾಂಗ್ ಲೈಫಲ್ಲಿ ನೀವು ಇರಬೇಕು, ನೀವು ಅನೇಕರಿಗೆ ಆಶೀರ್ವಾದವಾಗಿ ಇರಬೇಕು ಅನ್ನೋದೇ ಸಂದೇಶ. ಐ ಮೀನ್ ಇವತ್ತು ಕ್ರಿಶ್ಚಿಯಾನಿಟಿ ಸಂದೇಶ ಎಲ್ಲ ಹೆಂಗಿದೆ ಅಂದರೆ ಹೇಗಾದರೂ ಪರಲೋಕಕ್ಕೆ ಹೋಗಬೇಕು. ಹೆಂಗೆ? ಹೇಗಾದರೂ ಪರಲೋಕಕ್ಕೆ ಹೋಗ್ಬೇಕು ಬ್ರದರ್, ಹೇಗಾದರೂ ಪರಲೋಕಕ್ಕೆ ಹೋಗ್ಬೇಕು. ನಾನೇನು ಹೇಳ್ತೀನಿ, ಪರಲೋಕಕ್ಕೆ ಹೋಗೋದು ಸರ್ಪ್ರೈಸಾ ಅಥವಾ ಪರಲೋಕಕ್ಕೆ ಹೋಗದೇ ಇರೋದು ಸರ್ಪ್ರೈಸಾ? ಪರಲೋಕಕ್ಕೆ ಹೋಗೋದು ಸರ್ಪ್ರೈಸಾ, ಹೋಗದೇ ಇರೋದು ಸರ್ಪ್ರೈಸಾ? 85 ಇನ್ನೂ ಹೋಗಿಲ್ಲ, ಅದೇ ಸರ್ಪ್ರೈಸು. 85 90 ಇನ್ನೂ ಹೋಗಿಲ್ಲ, ಇದು ಸರ್ಪ್ರೈಸು. ಚಿಕ್ಕ ವಯಸ್ಸಲ್ಲೇ ಹೊರಟಾದ, ಇದೊಂದು ಸರ್ಪ್ರೈಸಾ? ಸೊ ಕ್ರಿಶ್ಚಿಯಾನಿಟಿ ಮೆಸೇಜ್ ಎಷ್ಟು ಬೇಗ ಹೋಗ್ತಾರೋ ಅದು ಸರ್ಪ್ರೈಸ್. ದಟ್ ಈಸ್ ನಾಟ್ ಎ ಸರ್ಪ್ರೈಸ್. ನೀನು ಪರಲೋಕಕ್ಕೆ ಹೋಗದೆ ಇಲ್ಲೇ ಬಾಳಿ ಲಾಂಗ್ ಲೈಫಲ್ಲಿ ನೀನು ಬಾಳ್ಬೇಕು, ದಟ್ ಈಸ್ ಸರ್ಪ್ರೈಸ್. ಓ ಮೈ ಗಾಡ್. ಸೊ ಲಾಂಗ್ ಲೈಫ್ ನೀವು ಬಾಳ್ತೀರಾ, ಚೆನ್ನಾಗಿರ್ತೀರ. ಆಮೆನ್, ಹಲ್ಲೆಲೂಯಾ. ಯಾಕೊತ್ತಾ? ದೇವ್ರು ನಿಮ್ಮನ್ನು ಕೊಂಡ್ಕೊಂಡಿದ್ದಾರೆ. ಗಾಡ್ ಹಸ್ ಪೇಡ್ ಎ ಪ್ರೈಸ್ ಫಾರ್ ಯು. ನೋಡಿ, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ದೇವರು ಇವತ್ತು ನಾನು ನಿನ್ನ ಇಟ್ಟಿರೋದು. ನೋಡಿ, 1 Corinthians 6:20 ಅನ್ನಿಸ್ತೈತೆ, ಓದಿ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು. ನೀವು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರು, ದೇವರು ಪ್ರೈಸ್ ಕೊಟ್ಟು ನಿಮ್ಮನ್ನು ತೊಗೊಂಬಿಟ್ರು. ಯು ಆರ್ ಬಾಟ್ ವಿತ್ ಪ್ರೈಸ್. ನಾವೆಲ್ಲ ದೇವ್ರ ಸ್ವತ್ತು. ಈಗ ರೋಡಲ್ಲಿ ಯಾರೋ ಒಬ್ಬರು ಒಂದು ಹುಡುಗಿನ ಕೈ ಎಳ್ದು ಬಿಡ್ತಾರೆ, ರೇಗಿಸ್ತಾರೆ. ನಿಮ್ಗೇನಾದರೂ ಟೆನ್ಷನ್ ಆಗುತ್ತಾ? ಯಾರೋ ಒಬ್ಬ ಒಂದು ಹುಡುಗಿ ಕೈ ಎಳಿತಾನೆ, ನಿಮ್ಗೆ ಟೆನ್ಷನ್ ಆಗುತ್ತಾ? ಒಂದೊಂದು ಸತಿ ಆಗುತ್ತೆ. ಆದ್ರೂ ಒಂದೊಂದು ಸತಿ ಏನು ಮಾಡ್ತೀವಿ? ಸುಮ್ಮನೆ ಹೋಗ್ತಾ ಇರ್ತೀವಿ. ಇದೇ ನಿಮ್ಮ ಹೆಂಡತಿ ಕೈ ಎಳಿದ್ರೆ ಸುಮ್ಮನೆ ಇರ್ತೀರಾ? ಅಥವಾ ನಿಮ್ಮ ಗರ್ಲ್ ಫ್ರೆಂಡು ಅಥವಾ ನಿಮ್ಮ ತಂಗಿನೋ ಅಥವಾ ನಿಮ್ಮ ಮನೆಯವ್ರ ಕೈ ಯಾರೋ ಎಳಿತವ್ರೆ, ಪರವಾಗಿಲ್ಲ ಬಿಡು ಹೋಗ್ತೀವ. ಯಾರೋ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ, ಆದರೆ ನಮ್ಮವ್ರನ್ನ ಮುಟ್ಟಿದ್ರೆ ಪ್ರಾಬ್ಲಮ್ ನಮಗೆ. ಅದೇ ಥರನೇ ದೇವ್ರ ವಾಕ್ಯ ಹೇಳುತ್ತೆ, ನೀನು ನನ್ನ ಸೊತ್ತು, ನಿನ್ನನ್ನು ಯಾರಾದರೂ ಮುಟ್ಟಿದ್ರೆ ನಾನು ಅಲ್ಲಿ ಬಂದು ನಿಂತ್ಕೊಳ್ತೀನಿ. ಆಮೇಲೆ ಸೊ ಸೈತಾನನ ಕ್ರಿಯೆಗಳು ನಮ್ಮನ್ನು ಮುಟ್ಟದೆ ಹಾಗೆ ದೇವರು ನಮ್ಮನ್ನು ಕಾಪಾಡುವಂಥ ದೇವರು. ಓ ಮೈ ಗಾಡ್. ಸೊ ಐ ಹ್ಯಾವ್ ಅ ಗ್ರೇಟ್ ಡ್ಯಾಡ್. ನಮಗೆಲ್ಲ ಒಂದು ದೇವ್ರು, ದೊಡ್ಡ ದೇವ್ರು ನಮ್ಮ ಜೊತೆನೇ ಇದ್ದಾರೆ. ನಾವು ಯಾರು? ಹೂ ವಿ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಯಾರಿದ್ದೀವಿ? ದೇವ್ರು ಯಾಕೆ ನಮ್ಮನ್ನು ರಕ್ಷಣೆಯಲ್ಲಿ ತೊಗೊಂಬಂದರು? ರಕ್ಷಣೆ ಅಂದರೆ ಏನು? ಕ್ರಿಸ್ತನಲ್ಲಿದ್ದೀವಿ. ಇನ್ ಕ್ರೈಸ್ಟ್ ಅಂದರೆ ಏನು? ಇದನ್ನೆಲ್ಲ ನಾವು ಕಲಿಬೇಕು, ನಾವು ಬೆಳಿಬೇಕು. ಐ ಮೀನ್ ಅದಕ್ಕೆ ನೆನ್ನೆ ಯೂತ್ ಮೀಟಿಂಗಲ್ಲಿ ನಾನು ಮಾತಾಡಿದೆ. ಇಫ್ ಯು ವಾಂಟ್ ಟು ಅರ್ನ್, ಯು ಹ್ಯಾವ್ ಟು ಲರ್ನ್. ತುಂಬ ಅರ್ನ್ ಮಾಡಬೇಕು ಅಂದರೆ ತುಂಬ ಲರ್ನ್ ಮಾಡಬೇಕು. ಸೊ ಸಕ್ಸಸ್ ಈಸ್ ನಾಟ್ ಎ ಕೋ ಇನ್ಸಿಡೆನ್ಸ್, ಸಕ್ಸಸ್ ಈಸ್ ಎ ಪ್ರಾಸೆಸ್. ಸೊ ನಮ್ಮ ಲೈಫಲ್ಲಿ ನಾವು ಜಯವಾಗಿರಬೇಕು, ಆಶೀರ್ವಾದವಾಗಿರ್ಬೇಕಾದ್ರೆ ಅದೊಂದು ಪ್ರಾಸೆಸ್ ಇದೆ. ಕೆಲವೊಂದು ಟಿಪ್ಸ್ ಎಲ್ಲ ನಾನು ನೆನ್ನೆ ಯೂತ್ ಮೀಟಿಂಗಲ್ಲಿ ಕೊಟ್ಟೆ. ಅದಕ್ಕೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸಗಳನ್ನು ತಿಳ್ಕೊಬೇಕು. ಹಳೆ ಒಡಂಬಡಿಕೆ ಏನು ಹೇಳುತ್ತೆ, ಹೊಸ ಒಡಂಬಡಿಕೆ ಏನು ಹೇಳುತ್ತೆ, ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಿ ವಿಂಗಡಿಸ್ಬೇಕು. ಎಲ್ಲನೂ ನಾವು ಕಲಿಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸತ್ಯವೇದ ಹೇಳುತ್ತೆ ಯಾರ ಹತ್ರ ಹೋಗಿ ಕಲಿಬೇಕಂತೆ. ಸಾಲೋಮನ್ ಏನೇನು ಹೇಳ್ತಾನೆ, ಎಲ್ಲೋ ಕಲಿಬೇಕು? ಇರುವೆ ಹತ್ರ ಕಲಿಬೇಕು. ಏನು ಕಲಿಬೇಕು? ಸ್ವಲ್ಪ ಸ್ವಲ್ಪ. ಇರುವೆ ಏನು ಮಾಡುತ್ತೆ? ಸ್ವಲ್ಪ ಸ್ವಲ್ಪ. ಪ್ರಾವರ್ಬ್ಸ್ 6:6, ಜ್ಞಾನೋಕ್ತಿಗಳು 6:6. ಈಗ ಸಾಲೋಮನ್ ಏನು ಹೇಳ್ತಾನೆ, ಎಲ್ಲಿ ಹೋಗಿ ಕಲಿ? ಇರುವೆ ಹತ್ರ ಹೋಗಿ ಕಲ್ತ್ಕೊ. ಇರುವೆ ಏನು ಮಾಡುತ್ತೆ? ಸ್ವಲ್ಪ ಸೇರಿಸಿಡುತ್ತೆ. ನಾವೇನು ಮಾಡಬೇಕು? ಸ್ವಲ್ಪ ಎಲ್ಲರೂ ಹೇಳಿ, ಸೇರಿಸಿಡಬೇಕು. ಯಾರು ಹೇಳಿದ್ದು? ಸಾಲೋಮನ್. ಇವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ಮತ್ತಾಯನಿಗೆ ಬರೆದ ಪುಸ್ತಕ 6:26, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:26. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಸಾಲೋಮನ್ ಏನು ಹೇಳ್ದೆ? ಇರುವೆಯನ್ನು ನೋಡ್ರಿ ಅಂತ. ಯೇಸು ಸ್ವಾಮಿ ಹೇಳ್ತಾರೆ ಹಕ್ಕಿಗಳನ್ನ ನೋಡ್ರಿ ಅಂತ. ಇವಾಗ ಯಾವುದು ನೋಡ್ಬೇಕು ನಾವು? ಇರುವೆನ ನೋಡೋದು, ಹಕ್ಕಿನ ನೋಡೋದು? ಈಗ ಹಕ್ಕಿ ಏನು ಮಾಡುತ್ತೆ? ಓದಿ.
ಅವು ಬಿತ್ತುವುದಿಲ್ಲ, ಅದು ಬಿತ್ತೋದು ಇಲ್ಲ, ಕೊಯ್ಯುವುದೂ ಇಲ್ಲ, ಕೊಯ್ಯೋದು ಇಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ತುಂಬಿಟ್ಕೊಳ್ಳೋದು ಇಲ್ಲ ಅಂತ ಅದನ್ನು ನೋಡ್ಬೇಕಂತೆ. ಸ್ವಲ್ಪ ಸ್ವಲ್ಪ ಸೇರಿಸಿಡ್ಬೇಕಾ? ಯಾವುದನ್ನು ತುಂಬಿಡದೇ ಇರೋದನ್ನು ನೋಡಬೇಕಾ? ಏನು ಪಾಸ್ಟರ್ ಇರುವೆ ಥರ ನೋಡ್ಕಲಿ ಅಂತೀರಾ, ಇಲ್ಲಿ ಬೇಡ ಅಂತೀರಾ, ಯಾವುದಂತಾನೆ ಎತ್ಕೊಳ್ಳೋದು? ಸೊಲೊಮೋನನಿಗಿಂತ ಹೆಚ್ಚಿನವನು ನನ್ನಲ್ಲಿ ನಿಮ್ಮಲ್ಲಿ. ಇದು ಬೇಡ ಅಂತ ಹೇಳಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಸಾಲೊಮೋನನ ಸರ್ಮನ್ ಏನು ಅಂದರೆ, ಈ ಡಿಪೆಂಡ್ಸ್ ಆನ್ ಈ ಸ್ಟ್ರೆಂತ್. ಯೇಸು ಸ್ವಾಮಿಯ ಸರ್ಮನ್ ಏನಂದರೆ, ವಿ ಡಿಪೆಂಡ್ ಆನ್ ಫಾದರ್. ಹಳೆ ಒಡಂಬಡಿಕೆ ಶಕ್ತಿ ಮೇಲೆ ನಂಬಿಕೆ, ಹೊಸ ಒಡಂಬಡಿಕೆ ತಂದೆ ಮೇಲೆ ನಂಬಿಕೆ. ಹಳೆ ಒಡಂಬಡಿಕೆ ಸರ್ವೆಂಟ್ಸ್ ಆಫ್ ಗಾಡ್, ಹೊಸ ಒಡಂಬಡಿಕೆ ಸನ್ಸ್ ಆಫ್ ಗಾಡ್. ಅದಕ್ಕೇನೆ ಹಳೇದಕ್ಕೂ ಹೊಸದಕ್ಕೂ ಒಂದು ಮಧ್ಯದಲ್ಲಿ ಒಂದು ಪೇಪರ್ ಐತೆ, ಖಾಲಿ ಪೇಪರು. ಎಲ್ಲ ಎರಡೂ ಸೇರಿಸಿ ಮಿಕ್ಸ್ ಮಾಡಬಾರ್ದು. ಅದು ಬೇರೆ, ಇದು ಬೇರೆ. ಹಂಗಾರೆ ಪಾಸ್ಟರ್ ಅದು ಬೇಡವಾ? ನಿಮಗೆ ಅದು ಬೇಡ ನಾನು ಹೇಳಿಲ್ಲ. ಅದಿಲ್ಲ ಅಂದರೆ ನಿಮಗೆ ಇದು ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆ ನೆರಳು, ಹೊಸ ಒಡಂಬಡಿಕೆ ನಿಜ. ಸೊ ಯಾವ್ದು ಎತ್ಕೊಬೇಕು, ಯಾವ್ದು ಎತ್ಕೊಬಾರ್ದು ಎಲ್ಲ ನಾವು ಕಲಿಬೇಕು. ಅದಕ್ಕೆ ವಿ ನೀಡ್ ಎ ಲೀಡರ್. ಸಾಲೊಮೋನ್ ಏನು ಹೇಳ್ತಾ ಅಂದರೆ, ಸ್ವಲ್ಪ 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 ನೀನು ಸೇರಿಸ್ಬೇಕು, ಅದು ನಿನ್ನ ಸ್ಟ್ರೆಂತು. ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀನೇನು ಮಾಡಬೇಕಿಲ್ಲ, ನಿನಗಾಗಿ ಎಲ್ಲ ನಾನು ಸೇರಿಸಿಟ್ಟಿದ್ದೀನಿ, ಡೋಂಟ್ ವರಿ, ಜಸ್ಟ್ ಡಿಪೆಂಡ್ ಆನ್ ಮೀ, ಜಸ್ಟ್ ಡಿಪೆಂಡ್ ಆನ್ ಮೀ, ಜಸ್ಟ್ ಡಿಪೆಂಡ್ ಆನ್ ಮೀ, ಜಸ್ಟ್ ಡಿಪೆಂಡ್ ಆನ್ ಮೀ. ನೋಡಿ, ಥಿಂಗ್ಸ್ ಅಂದರೆ ಏನು ಗೊತ್ತಾ? ವಸ್ತುಗಳು. 2 ವೀಲರ್ ವಸ್ತು, 4 ವೀಲರ್ ವಸ್ತು, ಜಾಗ ವಸ್ತು, ಮನೆ ವಸ್ತು, ಬಟ್ಟೆಗಳು ವಸ್ತು. ಥಿಂಗ್ಸ್ ಇದೆಲ್ಲ ಯಾವುದು? ಇದೆಲ್ಲ ವಸ್ತುಗಳು, ಥಿಂಗ್ಸ್. ಇದೆಲ್ಲ ನಾವು ಸಂಪಾದನೆ ಮಾಡಬೇಕಂದ್ರೆ ಏನು ಮಾಡಬೇಕು? ಒಂದು 2 ವೀಲರ್ ತೊಗೊಬೇಕು ಅಂದರೆ ಎಷ್ಟು EMI ಕಟ್ಟಬೇಕು? 2 ವರ್ಷ ಕಟ್ಟಬೇಕು. ಒಂದು 4 ವೀಲರ್ ತೊಗೊಬೇಕಂದ್ರೆ ಎಷ್ಟು EMI ಕಟ್ಟಬೇಕು? 5 ವರ್ಷ ಕಟ್ಟಬೇಕು. ಒಂದು ಮನೆ ತೊಗೊಬೇಕಂದ್ರೆ 15 ವರ್ಷ ಕಟ್ಟಬೇಕು. ಸೊ ಈ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನವನ್ನೇ ವೆಚ್ಚ ಇಟ್ಟು ಕಷ್ಟಪಟ್ಟು ಪಟ್ಟು 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 ಪಡ್ಕೊಬೇಕು. ದೇವರು ಇನ್ನೊಂದು ಸಿಂಪಲ್ ವೇಯಲ್ಲಿ ಹೇಳ್ತಾರೆ ಇದೆಲ್ಲ ಹೆಂಗೆ ಬರುತ್ತೆ ಅಂತೆ. ಮತ್ತಾಯನಿಗೆ ಬರೆದ ಪುಸ್ತಕ 6:33, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ನೀನು ನನ್ನನ್ನು ಹುಡುಕು, ಇದೆಲ್ಲ ನಿನ್ನನ್ನು ಹುಡುಕುತ್ತೆ. ಅದೇ ನಾನು ಹೇಳೋದು, ಈ ಲೋಕದಲ್ಲಿ 2 ಗುಂಪು. ಒಂದು ರೇಸ್, ಹೇಗಾದರೂ ಮಾಡಬೇಕು, ಹೇಗಾದರೂ ಕೆಲಸ ಮಾಡಬೇಕು, ಹೇಗಾದರೂ ಮಾಡಬೇಕು, ಹೇಗಾದರೂ ಹೊಂದ್ಕೊಬೇಕು. ಒಂದು ಗ್ರೂಪ್ ಏನು ಮಾಡೋದು ಗೊತ್ತಾ? ಹೇಗಾದರೂ ದೇವ್ರು ನನ್ನನ್ನು ಆಶ್ವಾಸ, ಇವತ್ತು ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಇವತ್ತು ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಈ ಗ್ರೂಪ್. ಸೊ ನಾವು ರೇಸ್ ಗ್ರೂಪಲ್ಲಿಲ್ಲ, ನಾವು ಗ್ರೇಸ್ ಗ್ರೂಪಲ್ಲಿದ್ದೀವಿ. ನೀನು ರೇಸಲ್ಲಿ ಹೋಗ್ಬೇಕಂದ್ರೆ ಸಂಪಾದನೆ ಮಾಡಿ ಮಾಡಿ ಮಾಡಿ, ಏನು ಪಾಸ್ಟರ್ ಏನು ಸಂಪಾದನೆ ಮಾಡೋ, ಕೈಯಲ್ಲಿ 5 ಪೈಸೆ ನಿಲ್ಲಲ್ಲ. ಹಣಕ್ಕೆ ರೆಕ್ಕೆ ಇದೆ ಅಂತೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಹಣಕ್ಕೇನಿದೆ ಅಂತೆ? ರೆಕ್ಕೆ ಇದೆ. ಅದು ಇವತ್ತು ಅಲ್ಲಿ ಹಾರುತ್ತೆ, ಕೂಗಿದ್ರೆ ಹಾರ್ಕೊಂಡು ಇಲ್ಲಿ ಬರುತ್ತೆ. ತಿರ್ಗಾ ಹಾರ್ಕೊಂಡು ಹೋಗದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಒಂದು ಅಮ್ಮನಿಗೆ ಒಂದು ಪಾಸ್ಟ್ ಕೇಳಂದ್ರೆ, ಹೆಂಗಮ್ಮ ನಿಮ್ಗೆ 2 ಸಣ್ಣ ಇದ್ದಾರಲ್ಲ, ಆ 2 ಸನ್ಸು ನೋಡ್ಕೊಳ್ತಾರೆ. ಆಮೇಲೆ ನನಗೆ ಸಣ್ಣ ಯಾರು ನೋಡ್ಕೊಳ್ಳಲ್ಲ, ಪೆನ್ಷನ್ನೇ ನೋಡ್ಕೊಳ್ಳೋದು. ಐ ಡೋಂಟ್ ಹ್ಯಾವ್ ಸನ್, ಐ ಹ್ಯಾವ್ ಪೆನ್ಷನ್. ಪೆನ್ಷನ್ನು ಇಲ್ಲ ಅನ್ನೋರ್ಗಿನೇ ಟೆನ್ಷನ್ನು. ಸೊ ಯಾರಿಲ್ಲ ಅಂದರೂ ಐ ಹ್ಯಾವ್ ಎ ಗಾಡ್, ಐ ಹ್ಯಾವ್ ಎ ಡ್ಯಾಡ್. ದೇವ್ರು ನನ್ನ ಜೊತೆ ಇದ್ದಾರೆ. ನನಗೆ ಸನ್ಸು ಇಲ್ಲ, ಟೆನ್ಷನ್ನು ಇಲ್ಲ, ಪೆನ್ಷನ್ನು ಇಲ್ಲ. ಆದರೆ ನನ್ನ ಜೊತೆ ದೇವ್ರು ಇರೋದ್ರಿಂದ ಐ ಆಮ್ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್. ಗಾಡ್ ವಿಲ್ ಟೇಕ್ ಕೇರ್ ಆಫ್ ಮೀ. ಓ ಮೈ ಗಾಡ್. ನಾವೊಂದು ಹೇಳ್ತೀನಿ ನೋಡಿ, ಯಾವ ಮನುಷ್ಯ ದೇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೋ ಅವ್ರ ಲೈಫಲ್ಲಿ ಫಸ್ಟ್ ಇರ್ತಾರೆ. ನೋಡಿ, ನಾನು ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡಲ್ಲ, ಚಿಕ್ಕ ಚಿಕ್ಕ ಬೇಸಿಕ್ ಥಿಂಗ್ಸ್ ಎಲ್ಲ ನಾನು ಮಾಡ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಯಾರ ಹತ್ರನೂ ಮಾತಾಡಲ್ಲ. ಫಸ್ಟ್ ಪ್ರೇಯರು, ಫಸ್ಟ್ ಬೈಬಲ್ ರೀಡಿಂಗು. ಒಂದು ಸತಿ ಡೈಲಿ ಒಂದು 4 ಚಾಪ್ಟರ್ಸ್ ಓದಿದ್ರು ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಒಂದು ಸತಿ ಬೈಬಲ್ ಓದ್ಬೋದು. ನೆನ್ನೆ ಯೂತ್ ಮೀಟಿಂಗಲ್ಲಿ ಹೇಳ್ಕೊಟ್ಟೆ, ಡೈಲಿ 10 ಮಿನಿಟ್ಸ್ ಪ್ರೇಯರು, ಒಂದು 2 ಚಾಪ್ಟರ್ಸ್ ಡೈಲಿ ಎಲ್ಲ ಯೂತ್ ಓದಿ ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂದ್ಬಿಟ್ಟು ಯೂತ್ ಮೀಟಿಂಗಲ್ಲಿ ನೆನ್ನೆ ಮಾತಾಡಿದೆ. ಸೊ ಈ ರೀತಿ ನಾವು ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಟ್ಟು ಎಲ್ಲ ಯೂತ್ ಲೈಫ್ನ ಚೇಂಜ್ ಮಾಡ್ತಾಯಿದ್ವಿ. ಸೊ ಯೂತ್ಗಳು ಚರ್ಚಿಗೆ ಬಂದಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ಸೀಕ್
ಫಸ್ಟ್. ಎಲ್ಲರೂ ಹೇಳಿ ಫಸ್ಟ್. ನಾನೇನು ಹೇಳ್ತೀನಿ ಅಂದರೆ, ಡಿಗ್ರಿ ಪಾಸ್ಟರ್ ಫಸ್ಟು ಎಕ್ಸಾಮ್ ಇದೆ, ಮಕ್ಕಳು ಓದಬೇಕು, ಡಿಗ್ರಿ ಮಾಡಬೇಕು. ಎಷ್ಟೋ ಜನ ಡಿಗ್ರಿ ಮಾಡಿರೋರು ಇನ್ನೂ ಬುಗುರಿ ಇಟ್ಕೊಂಡು ಸುತ್ತಾಡೋದನ್ನು ನಾವು ನೋಡಿದ್ದೀವಿ. ಡಿಗ್ರಿ ಇಟ್ಕೊಂಡು ಕೆಲಸ ಇಲ್ಲದೆ ಇರೋರು ನೋಡಿದ್ದೀನಿ, ಓದೇ ಇಲ್ಲ ಅನ್ನೋರು ಸೂಪರಾಗಿರೋರು ನೋಡಿದ್ದೀವಿ. ನಾನೇನು ಹೇಳ್ತೀನಿ, ಅದಕ್ಕೆ ಡಿಗ್ರಿ ಬೇಡ, ಓದೋದು ಬೇಡ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಎಜುಕೇಷನ್ಗಿಂತ ಮುಂಚೆ ದೇವ್ರು ನಿನ್ನ ಲೈಫಲ್ಲಿ ಇರಲಿ. ಸೊ ಯಾವಾಗ ಮನುಷ್ಯ ದೇವರು ಅಂತ ಫಸ್ಟು ಅವನ ಲೈಫಲ್ಲಿ ಫಸ್ಟ್ ಗಾಡ್ ಅಂತ ಇಡ್ತಾನೋ, ಅವನ ಲೈಫಲ್ಲಿ ಎಲ್ಲದರಲ್ಲೂ ಸೂಪರಾಗಿರ್ತಾನೆ. ಇವತ್ತು ನಾವು ದೇವ್ರು ಕೊಡುವಂಥ ಸ್ಥಾನ ನಾವು ಸರಿಯಾಗಿ ಕೊಡ್ತಾ ಇಲ್ಲ. ವಿ ಮಿಸ್ ದಟ್. ಸೊ ಬೆಳಿಗ್ಗೆ ಎದ್ದು ಬೈಬಲ್ ಓದೋದು, ಸ್ವಲ್ಪ ಹೊತ್ತು ಪ್ರೇಯರ್ ಮಾಡೋದು, ಆಮೇಲೆ ನಾನು ಫೋನ್ ಎತ್ತೋದು, ಆಮೇಲೆ ಒಂದು ಫೋನ್ ಮೆಸೇಜ್ ನೋಡೋದು, ಆಮೇಲೆ ಫೋನು ತೊಗೊಳ್ಳೋದು. ಅಲ್ಲಿವರೆಗೂ ಫೋನಲ್ಲಿ ಮೆಸೇಜ್ ಕಳಿಸಲ್ಲ. ಯಾವ ಕಾಲ್ ಮಾಡಿದ್ರು, ಏನೇ ಇಂಪಾರ್ಟೆಂಟ್ ಕಾಲ್ ಯಾರೇ ಮಾಡಿದ್ರು ಎತ್ತಲ್ಲ ನಾನು. ಯಾವತ್ತಾ ನನ್ನ ಲೈಫಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ, ಫಸ್ಟ್ ದೇವರು. ನಾವು ಎದ್ದಿದ ತಕ್ಷಣ ಫಸ್ಟ್ ಕಾಫಿ, ಫಸ್ಟ್ ಯಾರಾದರೂ ಗುಡ್ ಮಾರ್ನಿಂಗ್, ಹಲೋ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವುದಾದ್ರೂ ಮೆಸೇಜ್. ಇವಾಗೆಲ್ಲ ಏನಿಲ್ಲ, ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದೆಲ್ಲ ಆಗಿದ್ಮೇಲೆ ಇನ್ನೂ ಯಾವಾಗ ನೀನು ದೇವ್ರ ಫೇಸ್ ನೋಡೋದು? ಈಗೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಒಂದು ಕಾಯಿಲೆ ಇದ್ದಂಗೆ. ಬೆಳಿಗ್ಗೆ ಎದ್ದಿದ ತಕ್ಷಣವೂ ಅವ್ರಿಗೆ ಫೋನ್ ಇರಬೇಕು, ಬಾತ್ರೂಮ್ಗೆ ಹೋದ್ರೂ ಫೋನ್. ಅವಾಗೆಲ್ಲ ನೋಡಿ ಸಿಗರೇಟ್ ಇಲ್ಲದೆ ಯಾರು ಬಾತ್ರೂಮ್ಗೆ ಹೋಗ್ತಾ ಇರಲಿಲ್ಲ. ಈಗ ಫೋನ್ ಇಲ್ಲದೆ ಯಾರು ಒಳಕ್ಕೆ ಹೋಗಲ್ಲ. ಸ್ನಾನ ಮಾಡೋಕೆ ಹೋದ್ರೂ ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ ಫೋನಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಅಂತ ನಮ್ಮ ಲೈಫಲ್ಲಿ ನಾವು ಕೆಲವೊಂದನ್ನು ಕಲ್ತ್ಕೊಂಡ್ಬಿಟ್ರೆ ಲೈಫಲ್ಲಿ ಸೂಪರಾಗಿರ್ತೀವಿ. ನೆನ್ನೆ ಕೆಲವೊಂದು ಟಿಪ್ಸನ್ನು ಕೊಟ್ಟೆ, ಇನ್ನು ಕೆಲವೊಂದು ಯೂತ್ಗಳಿಗೆ ಸ್ವಲ್ಪ ಜನಕ್ಕೆ ಕೆಲವೊಂದು ಟಿಪ್ಸ್ ಕೊಟ್ಟೆ. ನಾವು ಚೆನ್ನಾಗಿ ಆರೋಗ್ಯವಾಗಿ ಲಾಂಗ್ ಲೈಫ್ ಇರಬೇಕು ಅಂದರೆ ನಾವೇನು ಮಾಡಬೇಕು, ಏನು ತಿನ್ನಬೇಕು ಅಂತ ಹೇಳಿದೆ. ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ತುಂಬ ದಿವಸ ಭಾಳ ಬದುಕಬೇಕು ಅಂದರೆ ಏನು ಮಾಡಬೇಕು? ರಾಗಿ ಮಾಲ್ಟ್ ಕುಡಿಬೇಕು, ಕಾಲು ಸೂಪ್ ಕುಡಿಬೇಕು, ಹಾರ್ಲಿಕ್ಸ್ ಕುಡಿಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ತಂದೆ ತಾಯಿ ನೀನು ಸನ್ಮಾನಿಸಿದ್ರೆ ಯು ವಿಲ್ ಲಿವ್ ಲಾಂಗ್. ಹಾನರ್ ಯುವರ್ ಪೇರೆಂಟ್ಸ್, ಹಾನರ್ ಯುವರ್ ಸ್ಪಿರಿಚುವಲ್ ಫಾದರ್. ಸೊ ಕೆಲವೊಂದು ಟಿಪ್ಸ್ ಇದೆ, ಅದನ್ನು ನಾವು ಫಾಲೋ ಮಾಡಿಬಿಟ್ರೆ ಬೇರೆ ಥರ ಇರುತ್ತೆ. ಸೊ ಓಲ್ಡ್ ಟೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್, ನ್ಯೂ ಟೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ವಿ ಡಿಪೆಂಡ್ ಆನ್ ಗಾಡ್. ಸೊ ಲೈಫಲ್ಲಿ ಫಸ್ಟು ದೇವರು ಅಂತ ಇಟ್ಬಿಟ್ರೆ ನಾವು ಲೈಫಲ್ಲಿ ಲಾಸ್ಟಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ನನಗೆ ಹಿಂಗೆ ಕೊಡ್ತೀನಿ. ಏನಕ್ಕೆ ಕೊಡ್ತೀನಿ? ನಾನೇನೋ ದೊಡ್ಡದಾಗಿ ಬೆಳಿಗ್ಗೆ ಎದ್ಬಿಟ್ಟು ದನ ಕಾರ್ಯ ಮಾಡ್ತಾಯಿದ್ದೀನಿ, ನನ್ನ ಸ್ಟ್ರೆಂತ್ ನಾನು ನೋಡಿ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಒಂದು ಬೇಸಿಕ್ ಥಿಂಗ್. ಬೆಳಿಗ್ಗೆ ಫೋನ್ಗೇನು ಎತ್ತದೆ, ಫಸ್ಟು ಪ್ರೇ. ಅದು ಇದನ್ನೆಲ್ಲ ಓದೋದಕ್ಕೆ, ಮೆಸೇಜೆಲ್ಲ ಓದೋದಕ್ಕೆ, ವಾಟ್ಸಪ್ಪೆಲ್ಲ ಓದೋದಕ್ಕಿಂತ ಮುಂಚೆ ಜಸ್ಟ್ ರೀಡ್ ದ ಬೈಬಲ್. ಪಾಸ್ಟರ್ ನನಗೆ ಓದೋಕ್ಕೆ ಬರಲ್ಲ, ಯಾವುದಾದ್ರು ಒಂದು ಮೆಸೇಜ್ ಕೇಳಿಬಿಟ್ಟು ಸ್ವಲ್ಪ ದೇವ್ರನ್ನ ಧ್ಯಾನ ಮಾಡಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡಿ ನೋಡಿ ಹೆಂಗಿರ್ತಿದ್ದೆ. ಆರೋಗ್ಯವಾಗಿರ್ತೀರಾ, ಆಶೀರ್ವಾದವಾಗಿರ್ತೀರಾ, ಚೆನ್ನಾಗಿರುತ್ತೆ. ಇವತ್ತು ಯಾಕೆ ಕಷ್ಟಪಡ್ತಾಯಿದ್ದೀವಿ, ಯಾಕೆ ಯಾವುದೂ ನಿಲ್ತಾ ಇಲ್ಲ? ಮೊದಲು TPT translation. Amen. Then all these less important things. ಎಲ್ಲರೂ ಹೇಳಿ. ಕಾರು, ಮನೆ, ಬಂಗ್ಲಾ, ಬಟ್ಟೆ, ವಸ್ತು, ಮನಿ, ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಗಾಡ್. ಎಲ್ಲರೂ ಹೇಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು? ದೇವರು. ಸೊ ಮನುಷ್ಯ ಯಾವಾಗ ದೇವ್ರನ್ನ ಫಸ್ಟ್ ಲೈಫಲ್ಲಿ ಇಡ್ತಾರೋ ಅವ್ರ ಲೈಫಲ್ಲಿ ಅವ್ರು ಲಾಸ್ಟಾಗಿರೋದಕ್ಕೆ ಚಾನ್ಸೇ ಇಲ್ಲ. ಓ ಮೈ ಗಾಡ್. ಇನ್ನೊಂದು ನೋಡಿ, ಸಾಲಮೋನ ಈ ರೀತಿ ಹೇಳ್ತಾನೆ, ಎಕ್ಲೇಷಿಯಸ್ 2:21, ಪ್ರಸಂಗಿ ಬರೆದ ಪುಸ್ತಕ 2ನೇ ಅಧ್ಯಾಯ 21ನೇ ವಾಕ್ಯ.
ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು. ಇದು ಸಹ ವ್ಯರ್ಥ. ಈಗ ಸಾಲಮನ್ ಏನು ಹೇಳ್ತಾ ಗೊತ್ತಾ, ಕಷ್ಟಪಟ್ಟು ಕೆಲಸ ಮಾಡಿ ಯಾವನಿಗೋ ಬಿಟ್ಬಿಟ್ಟು ಹೋಗ್ಬೇಕು, ಅದಕ್ಕೆ ಎಲ್ಲ ವ್ಯರ್ಥ ಅಂತಾನೆ. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ, ಬನ್ನಿ. ಯೋಹಾನನ್ ಬರೆದ ಪುಸ್ತಕ 4ನೇ ಅಧ್ಯಾಯ 38ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 4 ವರ್ಸ್ 38. ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ಸಾಕು. ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕಾಗಿ ನಾನು ನಿಮ್ಮನ್ನು ಕಳಿಸಿದ್ದೇನೆ. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀನು ಕಷ್ಟನೇ ಪಡದೇ ಇರೋ ಆಶೀರ್ವಾದ ನಾನು ನಿನಗೆ ಕೊಡ್ತೀನಿ. ಸಾಲಮನ್ ಹೇಳ್ತಾನೆ, ಕಷ್ಟಪಟ್ಟು ಇನ್ನೊಬ್ಬನ ಬಾಯಲ್ಲಿ ಇಡಬೇಕು, ವ್ಯರ್ಥವೇ ವ್ಯರ್ಥ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕಷ್ಟಪಡದೇ ಇರೋದನ್ನು, ನೀನು ಯಾವುದಕ್ಕಾಗಿ ಪ್ರಯಾಸ ಪಡಿಲ್ವೋ ಅದು ನಿನ್ನ ಹತ್ರ ಬರುತ್ತೆ. ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದ್ದೆನು. ಚೆನ್ನಾಗಿ ಗಮನಿಸಿ. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ. ಚೆನ್ನಾಗಿ ತಿಳ್ಕೊಳ್ಳಿ. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದರು. ಯಾರೋ ಕಷ್ಟಪಟ್ಟಿದ್ದನ್ನು ನೀವು ಕಷ್ಟ ಇಲ್ಲದೆ ಅನುಭವಿಸ್ತೀರಂತೆ. ಸಾಲಮನ್ ಏನು ಹೇಳ್ತಾನೆ, ನೀನು ಕಷ್ಟಪಟ್ಟು ಸೇರಿಸಿಟ್ಟು ಯಾವನೋ ಅನುಭವಿಸ್ತಾನೆ. ಯಾರೋ ಕಷ್ಟಪಟ್ಟಿದ್ದು ನಮ್ಮ ಹತ್ರ ಈಸಿಯಾಗಿ ಬರುತ್ತಂತೆ. ಯಾವುದು ಎತ್ಕೊಳ್ಳೋಣ? ಡು ಯು ವಾಂಟ್ ಟು ಲಿವ್ ಇನ್ ರೇಸ್ ಆರ್ ಡು ಯು ವಾಂಟ್ ಟು ಲಿವ್ ಇನ್ ಗ್ರೇಸ್? ಗ್ರೇಸ್ ಏನು ಗೊತ್ತಾ, ನೀನು ಕಷ್ಟಪಡದೇ ಇರುವಂಥದ್ದು ನಿನ್ನ ಹತ್ರ ಬರುತ್ತೆ. ಸತ್ಯವೇದ ಹೇಳುತ್ತೆ, ಯೋಸೇಪನೊಂದಿಗೆ ದೇವರಿದ್ದರಂತೆ. ಯೋಸೇಪನು ದಾಸೋತ್ತದಲ್ಲಿ ಕ್ಯಾಪ್ಟಿವ್ ಆಗಿ ಅವನ್ನ ಕರ್ಕೊಂಬಂದರು. ಅವನ ಜೊತೆ ಎಷ್ಟು ಜನ ಬಂದಿರ್ಬೋದು? ಎಲ್ಲರೂ ಯೋಸೇಪನ ಥರ ಆದ್ರೆ ಪೋತಿಫರ ಮನೆಯಲ್ಲಿ ಎಷ್ಟು ಜನ ಕೆಲಸದವ್ರು ಇದ್ದಿರ್ಬೋದು? ಯೋಸೇಪನ್ ಬಿಟ್ಟು ಎಷ್ಟೋ ಜನ ಇದ್ದಿರ್ಬೋದು. ಆದರೆ ಯೋಸೇಪನ್ ಮಾತ್ರ ಟಾಪಿಗೆ ಬಂದ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಹೇಳುತ್ತೆ, ಯೋಸೇಪನೊಂದಿಗೆ ದೇವರಿದ್ದರು. ಹೂ ವಿ ಆರ್, ನಾವು ಯಾರು, ನಮ್ಮ ಮೈಂಡ್ ಏನು ಅನ್ನೋದನ್ನು ಸ್ವಲ್ಪ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿವೇಟ್ ಮಾಡೋಣ ಮೆಸೇಜು. 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 4. 2 ಕೊರಿಂಥದವರು ಬರೆದ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. The God of this age has blinded the minds of unbelievers so that they cannot see the light of the gospel of the glory of Christ. ಯಾವುದು ಗಾಸ್ಪಲ್? ಏನು ಗಾಸ್ಪಲ್ ಅಂದರೆ ಏನು ಗೊತ್ತಾ? The glory of Christ in us. ದೇವರ ಮಹಿಮೆ ನನ್ನ ಒಳಗಡೆ ಇರೋದೇ ಗಾಸ್ಪಲ್. ಈಗ ನಾನು ನೀವು ಯಾರ ಥರನೇ ಇದ್ದೀವಂತೆ? ಯೇಸು ಸ್ವಾಮಿ ಥರನೇ ಇದ್ದೀವಿ ಸ್ಪಿರಿಟಲ್ಲಿ. ಸೊ ಮನುಷ್ಯನಿಗೆ 3 ಭಾಗ: ಪ್ರಾಣ, ಆತ್ಮ, ಶರೀರ. ಆ ಡಯಾಗ್ರಾಮ್ ಇದೆಯಮ್ಮ? ಸ್ಪಿರಿಟ್, ಸೋಲ್, ಬಾಡಿ. ಸ್ಪಿರಿಟ್, ಸೋಲ್, ಬಾಡಿ. ವಿ ನೋ ದೀಸ್ 2 ಪಾರ್ಟ್ಸ್. ನಮ್ಗೆ ಯಾವ್ದು ಗೊತ್ತಾ? ಬಾಡಿ ಗೊತ್ತು, ಶರೀರ ಗೊತ್ತು. ತಲೆನೋವು, ಕೆಮ್ಮಲು, ಜ್ವರ, ಸುಸ್ತು, ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಬಾಡಿಯಲ್ಲಿ ಗೊತ್ತಾಗುತ್ತೆ. ಸೋಲ್ ಗೊತ್ತು. ಸೋಲ್ ಏನು? ಥಿಂಕ್ ಮಾಡೋದು, ಹಂಗೆ ಬೇಜಾರಾಗಿರೋದು, ಆ ಥರ ಥಿಂಕ್ ಮಾಡೋದು, ತುಂಬ ಸ್ಯಾಡ್ ಆಗಿರೋದು, ಹ್ಯಾಪಿಯಾಗಿರೋದು, ಇದೆಲ್ಲ ಎಲ್ಲಿ? ಸೊ ನಮ್ಗೆ ಈ 2 ಪಾರ್ಟ್ ಗೊತ್ತು. 3ನೇ ಪಾರ್ಟ್ ಮನುಷ್ಯನಿಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಪಾರ್ಟ್ 3 ಸ್ಪಿರಿಟ್. ಈ ಸ್ಪಿರಿಟಲ್ಲೇ ದೇವ್ರು ವಾಸ ಮಾಡೋದು. ಈ ಭಾಗದಲ್ಲೇ, ಒಳಗಡೆ ಭಾಗದಲ್ಲಿ. ಅದಕ್ಕೇ ಹೊರಾಂಗಣ, ಪರಿಶುದ್ಧ ಸ್ಥಳ, ಅತೀ ಪರಿಶುದ್ಧ ಸ್ಥಳ ಅಂತ ಹಳೆ ಒಡಂಬಡಿಕೆಯಲ್ಲಿ ಟ್ಯಾಬರ್ನಕಲ್ನ ವಿವರಿಸೋದು ಏನಂದರೆ ಸ್ಪಿರಿಟ್, ಸೋಲ್, ಬಾಡಿ. ಸೊ ನಮಗೆ ಗೊತ್ತಿರೋಂಗೆ ಮೈಂಡ್ ಗೊತ್ತು, ಶರೀರ ಗೊತ್ತು. ಆದರೆ ಸ್ಪಿರಿಟ್ ವರ್ಲ್ಡಲ್ಲಿ ಏನಿದೆ ನೋಡಿ, ಸ್ಪಿರಿಟ್ ವರ್ಲ್ಡಲ್ಲಿ ದೇವರಿದ್ದಾರೆ, ಸೆನ್ಸಿಟಿವ್ ಟು ಗಾಡ್. ಗಾಡ್ ಸ್ಟೇಸ್ ದೇರ್. ಈ ಬ್ಲೂ ಮಾರ್ಕ್ ಇದೆಯಲ್ಲ, ಅಲ್ಲಿ ದೇವರು ವಾಸ ಮಾಡ್ತಾರೆ. ಸೊ ಇಲ್ಲಿರೋದನ್ನು ನಮ್ಮ ಶರೀರಕ್ಕೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಯಾವುದು ಬಿಡ್ತಾ ಇಲ್ಲ? ಆ ಯೆಲ್ಲೋ ಕಲರ್ ಸೋಲ್. ಮೈಂಡ್ ಬಿಡ್ತಾ ಇಲ್ಲ. ಸೊ ನಮ್ಮ ಮೈಂಡ್ ಬ್ಲಾಕ್ ಆಗಿದೆ. ನಮ್ಮ ಮೈಂಡಲ್ಲಿ ಏನೋ ಒಂದು ಅಡಚಣೆ.
ದೇವ್ರು ನಮ್ಮ ಒಳಗಡೆ ಇಟ್ಟಿರುವಂಥದ್ದನ್ನು ಹೊರಗಡೆ ತರೋಕ್ಕಾಗದೇ ಇರೋ ಥರ ನಮ್ಮ ಮೈಂಡ್ ಎಲ್ಲ ಬ್ಲಾಕ್ ಆಗಿದೆ ಅಂತೆ. ಸೊ ಫಸ್ಟ್ ಸೈತಾನನ ಕೆಲಸ ಏನು ಗೊತ್ತಾ? ಹಿ ವಿಲ್ ಅಟ್ಯಾಕ್ ಮೈಂಡ್. ಇವಾಗ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನಾವೆಲ್ಲಿ ಹೋಗ್ಬೇಕು ಗೊತ್ತಾ? ಗಾರ್ಡನ್ ಆಫ್ ಏಡೇನ್. ಏದೇನು ತೋಟದಲ್ಲಿ ಸೈತಾನನ ಫಸ್ಟ್ ಎಲ್ಲಿ ಮುಟ್ದ? ನೀನು ತಿಂದರೆ ದೇವ್ರ ಥರ ಆಗ್ತೀಯಾ. ಫಸ್ಟ್ ಯಾವುದು ಕರಪ್ಟ್ ಮಾಡಿದ್ದು? ಮೈಂಡು. ನೋಡಿ, ಆದಾಮನು ದೇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹಿ ವಾಸ್ ಇನ್ ಸ್ಪಿರಿಟ್. ಆವಾಗ ಮೈಂಡ್ ಇನ್ನೂ ಓಪನ್ ಆಗಿರಲಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಆ್ಯಡಮ್ ವಾಸ್ ಮೂವಿಂಗ್ ಇನ್ ಸ್ಪಿರಿಟ್. ಡೈಲಿ ದೇವ್ರೊಂದಿಗೆ ಮಾತನಾಡ್ತಾ ಇದ್ದ. ದೇವ್ರು ಆದಾಮನೇ ಎಲ್ಲಿದೆಯಪ್ಪ ಅಂತ ಕೇಳ್ತಾಯಿದ್ರು. ಚೆನ್ನಾಗಿ ಹಂಗೆ ಒಂದು ರೌಂಡ್ ಹೊಡಿತಾಯಿದ್ರು. ದೇವರೊಂದಿಗೆ ಸಂಭಾಷಣೆ, ಫೆಲೋಶಿಪ್ಪು ಎಲ್ಲ ಚೆನ್ನಾಗಿತ್ತು. ದೇವ್ರಿಗೂ ಆದಾಮನಿಗೂ ಫೆಲೋಶಿಪ್ ಚೆನ್ನಾಗಿತ್ತು. ಆದರೆ ಯಾವಾಗ ಸೈತಾನನು ಇಂಟರ್ಫೇರ್ ಆದ್ನೋ ಅಲ್ಲೇನು ಮಾಡ್ತಾನೆ ಗೊತ್ತಾ? ಫಸ್ಟ್ ಅವ್ರು ತಲೆ ಕೆಡಿಸ್ತಾನೆ. ತಲೆ ಕೆಡಿಸ್ಬಿಟ್ಟು ಏನು ಹೇಳ್ತಾನೆ ಅಂದರೆ, ಇದನ್ನು ನೀನು ತಿಂದರೆ ದೇವ್ರ ಥರ ಆಗ್ಬಿಡ. ಅವ್ರು ಯಾವಾಗ ತಿಂದ್ರೋ ಮೈಂಡ್ ಸ್ಟಾರ್ಟೆಡ್ ಆಪ್ರೇಟಿಂಗ್. ಅವಾಗಿನ ಮೈಂಡಿಗೆ ತುಂಬ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿ. ಅಲ್ಲಿವರೆಗೂ ಮೈಂಡ್ ಯೂಸ್ ಆಗಿರಲಿಲ್ಲ. ಆದಾಮನಿಗೆ ಅಷ್ಟು ಮೈಂಡ್ ಬೇಕಾಗಿರಲಿಲ್ಲ, ಅಷ್ಟು ಕೆಲಸ ಆಗ್ತಾ ಇರಲಿಲ್ಲ. ಇಟ್ ವಾಸ್ ಲೈಕ್ ಆಫ್. ವೆನ್ ಸೇಟನ್ ಎಂಡರ್ಡ್, ಮೈಂಡ್ ವಾಸ್ ಓಪನ್ಡ್, ಆನ್ ಆಯಿತು ಟಕ್ಕಂತ. ಅವ್ನಿಗೆ ಅವಾಗಲೇ ಓಡೋಗೋದು, ಬಚ್ಚಿಟ್ಕೊಳ್ಳೋದು, ಶೇಮು, ಗಿಲ್ಟಿ, ಡಿಪ್ರೆಷನು, ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಯಿತು ಗೊತ್ತಾ? ಮೈಂಡಲ್ಲಿ ಸ್ಟಾರ್ಟ್ ಆಗೋಯ್ತು. ಇವಾಗಲೂ ನೋಡಿ, ಥಿಂಕಿಂಗ್ ಮೈಂಡ್ ಯೋಚನೆ ಮಾಡ್ತಾನೇ ಇರುತ್ತೆ. ಒಬ್ರು ಮಲ್ಕೊಂಡಿದ್ರು ಅವ್ರ ಮೈಂಡ್ ಓಡ್ತಾನೇ ಇರುತ್ತೆ. ಯಾಕೆ ಗೊತ್ತಾ? ಕಿರಿಕಿರಿ ಇರಿಟೇಷನ್. ಯಾಕೆ ಗೊತ್ತಾ? ಆ ಮೈಂಡು ಸೇಟನ್ಗೆ ಡೋರ್ ಓಪನ್ ಮಾಡಿಕೊಡ್ತು. ಎಷ್ಟು ಓಡ್ತೈತೆ ಗೊತ್ತಾ ಮೈಂಡು? ಹೆವಿ ಲೋಡು. ನಾನೇನು ಹೇಳ್ತೀನಿ ಅಂದರೆ, ಒಂದು ಮನೆ ಸಾಮಾನು ಖಾಲಿ ಮಾಡೋದಕ್ಕೆ ಒಂದು ಲಾರಿ ಬೇಕು. ಆ ಲಾರಿ ಸಾಮಾನು ಒಂದು ಕಾರಲ್ಲಿ ಇಟ್ಟರೆ ಹೆಂಗಿರುತ್ತೆ? ಇದ್ರ ಕೆಪಾಸಿಟಿ ಬೇರೆ, ಲಾರಿ ಕೆಪಾಸಿಟಿ ಬೇರೆ. ಲಾರಿಯಲ್ಲಿರೋ ಸಾಮಾನು ಎತ್ಕೊಂಬಂದು ಕಾರಲ್ಲಿ ಇಟ್ಟರೆ ಹೆಂಗಾಗುತ್ತೆ? ಇವತ್ತು ನಮ್ಮ ಪರಿಸ್ಥಿತಿಗಳೆಲ್ಲ ಹಿಂಗೆ ಓವರ್ಲೋಡೆಡ್. ನಡೆಯೋಕ್ಕೆ ಆಗ್ತಾಯಿಲ್ಲ ಪಾಸ್ಟರ್. ಓವರ್ಲೋಡೆಡ್. ನಿನ್ನ ಮೈಂಡಿಗೆ ಸಾಕಾಗಲ್ಲ, ಬಟ್ ಹೆವಿ ಲೋಡ್. ಯು ಆರ್ ನಾಟ್ ಏಬಲ್ ಟು ವಾಕ್ ಅಟ್ ಆಲ್. ಯು ಆರ್ ನಾಟ್ ಏಬಲ್ ಟು ಥಿಂಕ್ ಅಟ್ ಆಲ್. ಓವರ್ಲೋಡೆಡ್, ಓವರ್ ಪ್ರೆಷರ್. ದಿಸ್ ಈಸ್ ಕಾಲ್ಡ್ ಬ್ಲಡ್ ಪ್ರೆಷರ್. ಯಾಕೆ ಬ್ಲಡ್ ಪ್ರೆಷರು? ಓವರ್ ಥಿಂಕಿಂಗ್. ಡಾಕ್ಟ್ರ್ ಹತ್ರ ಹೋದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ? ಯೋಚನೆ ಮಾಡಬೇಡ್ರಿ ಅಂತಾರೆ. ಅವ್ರು ಹೇಳೋದು ಕರೆಕ್ಟ್. ಯೋಚನೆ ಹೆಂಗೆ ಮಾಡದೇ ಇರೋಕ್ಕಾಗುತ್ತೆ? ನಾಳೆ ಬಾಡಿಗೆ ಕಟ್ಟಬೇಕು, ರೇಷನ್ ತೊಗೊಬೇಕು. ನೋಡಿ, ಒಂದು ಮನೆ ನಿರ್ವಹಿಸಬೇಕು ಅಂದರೆ ಎಷ್ಟು ಕೆಲಸ ಇದೆ ಅಲ್ವಾ? ಬೆಳಿಗ್ಗೆ ಎದ್ದಿದ ತಕ್ಷಣ, ಬಾತ್ರೂಮ್ ಹೋಗಿದ ತಕ್ಷಣ ಪೇಸ್ಟ್ ಖಾಲಿ ಆಯಿತಾ ಇಲ್ವ ಅಂತ ಯಾವಾಗಲೂ ಪೇಸ್ಟ್ ನೋಡಬೇಕು. ಸೋಪ್ ಖಾಲಿ ಆಯಿತಾ ಇಲ್ವ ಅಂತ ಸೋಪ್ ಚೆಕ್ ಮಾಡಬೇಕು. ಶಾಂಪು ಖಾಲಿ ಆಯಿತಾ ಇಲ್ವ ಅಂತ ಶಾಂಪು ಚೆಕ್ ಮಾಡಬೇಕು. ಎಣ್ಣೆ ಖಾಲಿ, ಕಿಚನ್ಗೆ ಬಂದರೆ ಕಿಚನಲ್ಲಿ ಎಣ್ಣೆ ಖಾಲಿ ಆಯಿತಾ ಅಂತ ನೋಡಬೇಕು. ಅಲ್ಲಿ ಬೇಳೆ ಖಾಲಿ ಆಯಿತಾ ಅಂತ ನೋಡಬೇಕು. ಅಲ್ಲೂ ಒಂದು ಟೆನ್ಷನ್ನು. ಅಲ್ಲಿಂದ ಬೆಡ್ಡಿಗೆ ಬಂದರೆ ತಲೆದಿಂಬು ಸರಿ ಇಲ್ಲ, ಅದನ್ನು ಯೋಚನೆ ಮಾಡಬೇಕು. ಬೆಡ್ ಸರಿ ಇಲ್ಲ, ನಿದ್ದೆ ಬರ್ತಲ್ಲ, ಅದನ್ನು ಯೋಚನೆ ಮಾಡಬೇಕು. ಫ್ಯಾನ್ ಹಾಕಿದ್ರೂ ಬಿಸಿ, ಅದೊಂದು ಟೆನ್ಷನ್. AC ಇದ್ದಿದ್ರೆ ಚೆನ್ನಾಗಿರೋದು. ಬೆಳಿಗ್ಗೆ ಬಾತ್ರೂಮಿಂದ ಹಿಡಿದು ರಾತ್ರಿ ಬೆಡ್ರೂಮ್ವರೆಗೂ ನಮ್ಮ ಯೋಚನೆ ಹೆಂಗಿರ್ತೈತೆ? ಏನು ಮಾಡೋದು? ಪೇಸ್ಟ್ ತರಬೇಕು, ಸೋಪ್ ತರಬೇಕು, ಎಣ್ಣೆ ತೊಗೊಂಬರ್ಬೇಕು, ಬೇಳೆ ತೊಗೊಂಬರ್ಬೇಕು. ಸೊ ವಿ ಆರ್ ಇನ್ ಡಿಪ್ರೆಷನ್, ಡೋಂಟ್ ನೋ ವಾಟ್ ಟು ಡೂ. ಇದೆಲ್ಲ ಹೋಗಿ ಮನೇಲಿ ಹೋಗಿ ಮಲ್ಕೊಂಡ್ರೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅಡ್ಮಿಷನ್ ಕಟ್ಟಬೇಕು, ಫ್ಯಾನ್ ಚೆನ್ನಾಗಿ ಓಡ್ತೈತೆ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕು, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ಪೆಟ್ರೋಲ್ ಹಾಕಬೇಕು, ಅಕ್ಕಿ ತರಬೇಕು, ತರಕಾರಿ ತೊಗೊಂಬರ್ಬೇಕು. ಕೇಳಿ ಹೇಳ್ತಾನೆ, ಟ್ಯಾಂಕಲ್ಲಿ ನೀರಿದೆಯಾ ನೋಡಬೇಕು, ಮೋಟ್ರ್ ಆನ್ ಬಿಟ್ಬಿಟ್ರೆ ಮುಗೀತು. ಮೋಟ್ರ್ ರಿಪೇರಿ ಆದರೆ ಬೋರ್ ಓಡಿಸ್ಬೇಕು. ಟ್ರ್ಯಾಕ್ಟರ್ ಬರ್ತಾನ ಇಲ್ಲೋ ಅವನಿಗೊಂದು ಫೋನ್ ಮಾಡು, ಅವನು ಬರಲ್ಲ ಅಂದರೆ ಮುಗೀತು ಕತೆ. ಗಿಡಗಳಿಗೆ ನೀರು ಆಚೆ ಬಂದು ಗಾರ್ಡನ್ನಿಂದ ಗಿಡಗಳೆಲ್ಲ ಬಗ್ಕೊಂಡೈತೆ ಹಿಂಗೆ, ಅದಕ್ಕೆ ಬೇರೆ ನೀರು ಹೋಗ್ಬೇಕು, ಅದೇ ಎದೊಳಕ್ಕೆ. ಎಲ್ಲಿ ಹೋದ್ರೂ ನೋಡಿ ನಮ್ಗೆ ಟೆನ್ಷನ್ನು. ಗಾರ್ಡನ್ಗೆ ಹೋದರೆ ಟೆನ್ಷನ್ನು, ಬೆಡ್ರೂಮ್ಗೆ ಹೋದರೆ ಟೆನ್ಷನ್ನು, ಬಾತ್ರೂಮ್ಗೆ ಹೋದರೆ ಟೆನ್ಷನ್ನು, ಕೆಲ್ಸಕ್ಕೆ ಹೋದರೆ ಟೆನ್ಷನ್ನು. ಇದೆಲ್ಲ ಸ್ಟಾರ್ಟೆಡ್ ಇನ್ ದ ಗಾರ್ಡನ್ ಆಫ್ ಈಡೇನ್. ವೆನ್ ಮ್ಯಾನ್ ಏಟ್ ದಟ್ ಫ್ರೂಟ್, ಅವ್ನ ಮೈಂಡ್ ಸ್ಟಾರ್ಟ್ ಆಗೋಯ್ತು. ಅವೆಲ್ಲ ಅವ್ನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ.
ಯು ಡೋಂಟ್ ನೋ ವಾಟ್ ಟು ಡಿಸೈಡ್, ವಾಟ್ ಟು ಡೂ. ಏನು ಮಾಡೋದು ಗೊತ್ತಿಲ್ಲ, ಡಿಸಿಷನ್ ಮಾಡೋಕ್ಕಾಗ್ತಾಯಿಲ್ಲ, ಮೈಂಡ್ ಸರಿ ಕೆಲಸ ಮಾಡ್ತಾಯಿಲ್ಲ. ಅದಕ್ಕೇನೆ ಯಾವ್ದು ಡಿಸೈಡ್ ಮಾಡಬೇಕು ಗೊತ್ತಿಲ್ಲ. ಬಿಕಾಸ್ ದೇವ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ, ಇವನು ಕೇಳಿಸ್ತಾ ಇಲ್ಲ. ದೇವ್ರು ಮಾತಾಡ್ತಾ ಇದ್ದಾರೆ, ಇವನು ಕೇಳಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಮೈಂಡ್ ಇಸ್ ಬ್ಲಾಕ್ಡ್. ಗಾಡ್ ಸ್ಪೀಕ್ಸ್ ಇನ್ ಸ್ಪಿರಿಟ್, ಯು ಆರ್ ನಾಟ್ ಏಬಲ್ ಟು ಹಿಯರ್ ಬಿಕಾಸ್ ಮೈಂಡ್ ಇಸ್ ಬ್ಲಾಕ್ಡ್. ಅದಕ್ಕೆ ಬೈಬಲ್ ಹೇಳುತ್ತೆ, ಸೈತಾನನು ಜನರ ಮನಸ್ಸನ್ನು ಏನು ಮಾಡಿದ್ನಂತೆ? ಮಂಕ್ ಮಾಡಿ ಇಟ್ಟಿದ್ದಾನಂತೆ. ಗಾಸ್ಪಲ್ ಹೋಗಬಾರ್ದು ಅಂತ. ಗಾಸ್ಪಲ್ಲೇ ಏನು ಗೊತ್ತಾ? ಗ್ಲೋರಿ ನಿನ್ನೊಳಗಡೆ ಇದೆ, ದೇವ್ರು ನಿನ್ನೊಳಗಡೆ ಇದ್ದಾರೆ, ಅಭಿಷೇಕ ನಿನ್ನೊಳಗಡೆ ಇದೆ, ಆಶೀರ್ವಾದ ನಿನ್ನೊಳಗಡೆ ಇದೆ, ಆರೋಗ್ಯ ನಿನ್ನೊಳಗಡೆ ಇದೆ, ನಿನ್ನ ಸ್ಪಿರಿಟಲ್ಲಿ ಇದೆ. ಯು ಕ್ಯಾನ್ ಟೇಕ್ ಇಟ್ ಔಟ್, ಯು ಕ್ಯಾನ್ ಬ್ರಿಂಗ್ ಇಟ್ ಔಟ್. ಅದಕ್ಕೆ ಮೈಂಡ್ ಥಿಂಕ್ ಮಾಡು, ಅದಕ್ಕೆ ಸರಿಯಾದದನ್ನು ಥಿಂಕ್ ಮಾಡು. ಸತಿ ನಾನು ಅದಕ್ಕೆ ಹೇಳಿದೆ, ಪ್ರೇಯರ್ ಅಂದರೆ ಏನು ಗೊತ್ತಾ? ಪ್ರೇಯರ್ ಅಂದರೆ ಅಪ್ಪ ಸ್ತೋತ್ರ 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 ಅಲ್ಲ, ಮೆಡಿಟೇಟ್ ಮಾಡಬೇಕು. ಪ್ರೇಯರ್ ಅಂದರೆ ಏನು ಗೊತ್ತಾ? ಏನು ಹೇಳಿದೆ ವಸತಿ? ಪ್ರೇಯರ್ ಮೀನ್ಸ್ ಇಮ್ಯಾಜಿನೇಷನ್. ನೀನು ಸುಮ್ಮನೆ ಪ್ರೇಯರ್ ಮಾಡ್ತೀನಿ ಅಂತ ಸ್ತೋತ್ರ 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 ಅಂತ ಹೇಳ್ಬಾರ್ದು. ಇಮ್ಯಾಜಿನ್ ಮಾಡಬೇಕು. ಹಿಂಗೆ ಎಲ್ಲ ಚೆನ್ನಾಗಿರ್ತೀವಿ, ಎಲ್ಲ ಆಶೀರ್ವಾದವಾಗಿರ್ತೀವಿ, ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಹಾಗೇ ಇಮ್ಯಾಜಿನೇಷನ್ ಮಾಡಿಕೊಡಿ. ಎಲ್ಲ ಬಿ ಪಿ ಎಲ್ಲ ಹಂಗೆ ಡೌನ್ ಆಗುತ್ತೆ, ಎಲ್ಲ ಡಯಾಬಿಟೀಸ್ ಡೌನ್ ಆಗುತ್ತೆ, ಎಲ್ಲ ಕಾಯಿಲೆಗಳು ನಿಮ್ಮ ಶರೀರದಿಂದ ಆಚೆ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್. ನೀವು ಸೈಲೆಂಟಿಗೆ ಹಾಗೇ ಇಮ್ಯಾಜಿನೇಷನ್ ಮಾಡೋದೇ ಪ್ರೇಯರು. ಈ ಪ್ರೇಯರೇ ಇವತ್ತು ಹೋಮ್ವರ್ಕ್ ಥರ ಆಗ್ಬಿಡ್ತು. 1000 ಸ್ತೋತ್ರ ಮಾಡಿದ್ರೆ ಇವ್ರು ಬುಕ್ಕಿಟ್ಟು ದೋದ್ರ 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 ಜನ್ರೇಟರ್ ಥರ ದೋದ್ರ 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 ದೋದ್ರ. ಒಂದು ಕಷ್ಟ ಬಂದ್ಬಿಡ್ದೆ, ಸ್ತೋತ್ರ ಮಾಡಿದ್ರೆ ದೋದ್ರ 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 ಸ್ತೋತ್ರ. ಪಾಸ್ಟರ್ 1000 ಸ್ತೋತ್ರ ಮಾಡಿದ್ದೀನಿ, ಆಗಿಲ್ಲ. ಹೌದಾ? ಉಪವಾಸ ಮಾಡಿ. ಪಾಸ್ಟರ್ ಉಪವಾಸದಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ. ಉಪವಾಸ ಮಾಡಿ, ಸರಿ ಹೋಗ. ಈಗ ಉಪವಾಸದಲ್ಲಿ ಪಾಸ್ಟರ್ ಆಗಿಲ್ಲ, ನೀರು ಕುಡಿದೇ ಇರಿ. ನೀರು ಕುಡಿಬಾರ್ದು, ಬರೀ ಡ್ರೈ ಫಾಸ್ಟಿಂಗ್. ಎಂಜಿಲ್ ನುಂಗಬಾರ್ದು. ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಕ್ರಿಶ್ಚಿಯಾನಿಟಿಗೆ ಅಂದರೆ, ಇಷ್ಟು ಕಷ್ಟಪಟ್ಟು ನೀನು ದೇವ್ರನ್ನ ಹುಡುಕ್ಬೇಕನ್ನೋ ಅವಶ್ಯಕತೆ ಇಲ್ಲ ರೀ. ಯು ಕ್ಯಾನ್ ಎಂಜಾಯ್ ದ ಪ್ರೆಸೆನ್ಸ್. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಕೊಡೋ ಸ್ಥಾನ, ದೇವ್ರು ಕೊಡೋ ಮುಖ್ಯತ್ವ, ದೇವ್ರನ್ನ ನಿನ್ನ ಮುಂದೆ ಇಟ್ಟರೆ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ನಾನು ಹೇಳೋದು, ನಂಬಿಕೆ ಬರಬೇಕು ಅಂದರೆ ಯು ಶುಡ್ ಗಿವ್. ನಾನು ಕೊಟ್ಟಾಗ ಒಂದು ನಂಬಿಕೆ ಬರುತ್ತೆ, ನಾನು ಕೊಟ್ಟಿದ್ದೀನಿ, ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ. ಆ ಥರ ಅದಕ್ಕಾಗಿ ಬರಬೇಕು. ಪ್ರಾರ್ಥನೆ ಮಾಡಿದ್ದೀನಿ, ಇವತ್ತು ಪ್ರೇಯರ್ ಮಾಡಿದ್ದೀನಿ, ದೇವ್ರು ನೋಡ್ಕೊಳ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಒಂದು ಸಂತೋಷ. ನೋಡಿ, ಪ್ರಾರ್ಥನೆ ಮಾಡಿರೋರಿಗೆ ಏನೇ ಹೋರಾಟ ಬಂದರೆ, ನಾನು ಪ್ರೇಯರ್ ಮಾಡಿದ್ದೀನಲ್ಲ, ದೇವ್ರು ನೋಡ್ಕೊಳ್ತಾರೆ. ಒಂದು ಪಾಸ್ಟರ್ ಪ್ರೀಚ್ಡ್ ಫಾರ್ 23 years, 23 ವರ್ಷ ಒಂದು ಸೇವಕರು ಬೋಧನೆ ಮಾಡ್ತಾರಂತೆ. 23 ವರ್ಷ ಆಗಿದ್ಮೇಲೆ ದೇವ್ರು ಅವ್ರ ಹತ್ರ ಮಾತಾಡಿದ್ರಂತೆ. ದೇವ್ರು ಅವ್ರ ಹತ್ರ ಹೇಳಿದ್ರಂತೆ, ನೀನು ಮಾಡಿರೋ ಪಾಪನೂ ನನ್ನನ್ನು ಅಷ್ಟು ನೋಯಿಸಲಿಲ್ಲ. ನಿನ್ನ ಲೈಫಲ್ಲಿ ನೀನು ಏನನ್ನೆಲ್ಲ ತಪ್ಪು ಮಾಡ್ದೋ ಆಗಲೂ ನನ್ನನ್ನು ನೀನು ಇಷ್ಟು ನೋಯಿಸಲಿಲ್ಲ. ಆದರೆ ಜನರಿಗೆ ಏನು ಮಾಡಬೇಕು ಅಂತ 23 ವರ್ಷ ಪ್ರೀಚ್ ಮಾಡ್ದಲ್ಲ, ಅದೇ ನನಗೆ ತುಂಬ ನೋವಾಗ್ಬಿಡ್ತು ಅಂತ ದೇವ್ರು ಒಂದು ದಿವಸ ಮಾತಾಡಿದ್ರಂತೆ. 23 ವರ್ಷ ಏನು ಮಾಡಬೇಕು ಅಂತ ಜನರಿಗೆ ಬೋಧಿಸಿದ್ಯಾ ಹೊರತು ನಾನು ಏನು ಮಾಡಿದ್ದೀನಿ ಅಂತ ನೀನು ಬೋಧಿಸಿಲ್ವಲ್ಲ, ಅದೇ ನನ್ನ ಮನಸ್ಸಿಗೆ ನೋವಾಯಿತು ಅಂತ ಒಂದು ದಿವಸ ದೇವ್ರು ಮಾತಾಡಿದಾಗ, ಅವ್ರು 23 ವರ್ಷ ಆಗಿದ್ಮೇಲೆ ಅವ್ರು ಪ್ರೀಚಿಂಗ್ ಚೇಂಜ್ ಮಾಡಿದ್ರಂತೆ. ಅವತ್ತು ದೇವ್ರ ಹತ್ರ ಹೇಳಿದ್ರಂತೆ, ದೇವರೇ, ಇನ್ಮೇಲೆ ನಾನೇನು ಮಾಡಬೇಕು, ನೀವೇನು ಮಾಡಬೇಕು ಅಂತ ನಾನು ಜನರಿಗೆ ಹೇಳ್ಕೊಡಲ್ಲ. ಶಿಲುಬೆಯಲ್ಲಿ ನೀನು ನಮಗಾಗಿ ಏನು ಮಾಡಿದೆ ಅಂತ ನಾನು ಇವತ್ತಿಂದ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಫಾರ್ ಮೀ ಅನ್ನೋದನ್ನು ಇನ್ನು ಮೇಲೆ ಅದನ್ನು ಮಾತಾಡ್ತೀನಿ ಅಂತ ಲೈಫಲ್ಲಿ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಫಸ್ಟ್ ಸೀಕ್ ದ ಕಿಂಗ್ಡಮ್, ಆಲ್ ಥಿಂಗ್ಸ್ ವಿಲ್ ಬಿ ಗಿವನ್ ಟು ಯು. ತುಂಬ ಟೆನ್ಷನ್ ತೊಗೊಬೇಡ, ನಾಳೆ ಏನು ಮಾಡಬೇಕು, ನಾಳೆಗೆ ಅಂತ ನೀನು ತುಂಬ ಯೋಚನೆ ಮಾಡಬೇಡ. ಕೂಲಾಗಿರು, ದೇವ್ರು ನೋಡ್ಕೊಳ್ತಾರೆ. ಸಹಾಯಗಳು ನಿನಗೆ ಬರುತ್ತೆ, ನಿನಗೆ ಸಹಾಯ ಮಾಡೋರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ಆ ಟೆನ್ಷನಲ್ಲಿ ಡಿಸಿಷನ್ ತಗೊಳ್ಳೋದೇ ಎಲ್ಲ ಫೇಲ್ಯೂರ್ ಆಗೋದು. ನೋಡಿ, ಯಾವುದೋ ಒಂದು ಟೆನ್ಷನ್ನು, ಮನೆ ಖಾಲಿ ಮಾಡಿಬಿಟ್ಟು ಟೆನ್ಷನಲ್ಲಿ ಯಾವುದೋ ಒಂದು ಮನೆಗೆ ಹೋಗ್ಬಿಡ್ತೀವಿ, ಅಲ್ಲೂ ಶೂಟ್ ಆಗಲ್ಲ. ಮದುವೆ ಮಾಡ್ಕೋಬೇಕು, ವಯಸ್ಸಾಯ್ತು ಅಂತ ಮಾಡಿಸ್ಬಿಟ್ರು. ಮದುವೆ ಹೆಂಗೆ ಮಾಡಿಬಿಟ್ರು? ಇಷ್ಟು ವಯಸ್ಸಾಯ್ತಲ್ಲ ಮದುವೆ ಮಾಡ್ಕೊ, ಇಷ್ಟು ವಯಸ್ಸು, ಏಜ್ ಹೋಗ್ತೈತೆ ಅಂತ ಎಲ್ಲ ಪ್ರೆಷರ್ಗೆ ಹೋಗಿ
ಎಲ್ಲ ಒಂದು ಕಡೆ ಹೋಗಿ ಸಿಕ್ಕಾಕೊಳ್ಳೋದು. ಅಲ್ಲಿ ಹೋದರೆ ಅದಕ್ಕಿಂತ ಡಬಲ್ ಪ್ರೆಷರ್. ಸೊ ಮ್ಯಾರೇಜ್ ಡಿಸಿಷನ್ ಈಸ್ ರಾಂಗ್. ಮನೆ ಚೇಂಜ್ ಮಾಡೋದು, ಸ್ಕೂಲ್ ಚೇಂಜ್ ಮಾಡೋದೆಲ್ಲ ಬಿಟ್ಟಾಕಿ ಮದುವೆನೇ ಪ್ರೆಷರಲ್ಲೇ ಏನು ಮಾಡಿಬಿಟ್ವಿ, ಅಂದ್ಬಿಟ್ವಿ. ಮದುವೆ ಆಗಿದ್ದ ದಿನದಿಂದ ಈಗಿನವರೆಗೂ ಕಣ್ಣೀರು ಇಡ್ತಾ ಇದ್ವಿ. ಯಾಕೆ ಗೊತ್ತಾ? ಎವ್ರಿಥಿಂಗ್ ಈಸ್ ಅವರ್ ಡಿಸಿಷನ್, ನಾಟ್ ಫ್ರಮ್ ಗಾಡ್. ದೇವರೊಬ್ಬರಿಗೆ ಕರೆಕ್ಟ್ ಕೊಟ್ಟರೆ ಅದರಲ್ಲಿ ವ್ಯಸನ ಇರೋದಿಲ್ಲ, ಅದರಲ್ಲಿ ಸಂತೋಷ ಇರುತ್ತೆ. ನಾವೇ ಎತ್ಕೊಂಡಿದ್ದ ತೀರ್ಮಾನದಲ್ಲೇ ನಾವೇ ಅನುಭವಿಸ್ತಾ ಇದ್ದೀವಿ. ಇವಾಗಲೂ ಯಾಕೆ ಕಷ್ಟಪಡ್ತಾ ಇದ್ದೀವಿ? ದಿಸ್ ಈಸ್ ಅವರ್ ಚಾಯ್ಸ್. ಅದಕ್ಕೆ ಸರಿಯಾಗಿ ಸೂಟ್ ಆಗಿಲ್ಲ. ಪಾಸ್ಟರ್ ಹೆಂಡ್ತಿ ಹಿಂಗೆ ಅಂತ ಫಸ್ಟೇ ಗೊತ್ತಿತ್ತಾನೆ. ಪಾಸ್ಟರ್ ಏನು ಮಾಡೋದು ಇವಾಗ ಬಂದು ಕೇಳ್ರಿ ಏನು ಮಾಡೋದು? ಸೊ ಯಾವುದನ್ನು ನಾವು ಯಾವುದರಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತೀವಿ? ಎವ್ರಿಥಿಂಗ್ ಇನ್ ಪ್ರೆಷರ್. ಕೂದಲು ಉದುರ್ತೈತೆ, ಯಾಕೆ? ಓವರ್ ಟೆನ್ಷನ್. ಇದೆಲ್ಲ ಬಿಡ್ರಿ, ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ ಏನು ಟಿಫನ್, ಇದೊಂದು ಟೆನ್ಷನ್. ಅದು ಪೇಸ್ಟು, ಸೋಪು, ಅಕ್ಕಿ, ಬೇಳೆ ಇದೆಲ್ಲ ಒಂದು ಕಡೆ ಬಿಡಿ. ಎಲ್ಲ ಇದ್ರೂ ರಾತ್ರಿ ಮಲಗಬೇಕಾದ್ರೆ ನಾಳೆ ಚಪಾತಿ ಮಾಡಲ, ಉಪ್ಪಿಟ್ಟು ಮಾಡಲ, ಪೊಂಗಲ್ ಮಾಡಲ, ಬಿಸಿಬೇಳೆ ಬಾತ್ ಮಾಡಲ, ಕೇಸರಿ ಬಾತ್ ಮಾಡಲ. ಆ ಟೆನ್ಷನಲ್ಲಿ ಪೊಂಗಲ್ ಮಾಡ್ತಾರೆ, ಆ ಚಂಗಲ್ ಇದ್ದಂಗೆ ಇರಿದೆ. ಮುದ್ದೆಯನ್ನು ಹೆಸರಲ್ಲಿ ಒಂದು ಬಂಡೆಕಾಲು ಕೊಡ್ತಾರೆ ನೋಡಿ, ಅದನ್ನು ನುಂಗಕ್ಕಾಗಲ್ಲ, ಟೆನ್ಷನ್ನು. ಸೊ ಎಲ್ಲನೂ ನಾಳೆ ಏನು ತಿನ್ನಬೇಕು, ನಾಳೆ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ನೋಡಿ. ಎಲ್ಲ ಲೇಡೀಸ್ ತಲೆನೋವೇನು ಗೊತ್ತಾ? ನಾಳೆ ಬೆಳಿಗ್ಗೆ ಟಿಫನ್. ಇವಾಗಲೂ ನೋಡಿ ನೆಮ್ಮದಿಯಾಗಿ ಕುಂತವ್ರೆ, ಮಧ್ಯಾಹ್ನ ಏನು ತಿನ್ನೋದು? ಮಧ್ಯಾಹ್ನ ಹೋಟ್ಲಲ್ಲಿ ತಿನ್ಬಿಡೋಣ, ಇಲ್ಲ ಹೋಗ್ತಾ ಮಟನ್ ತೊಗೊಂಡ್ಬಿಡೋಣ, ಇಲ್ಲ ಅನ್ನ ಸಾಂಬಾರು ತಿನ್ಕೊಳ್ಳೋಣ, ಇಲ್ಲ ವಡೆ ತಿನ್ನೋಣ, ಇಲ್ಲ. ಆದರೆ ಇಲ್ಲಿ ಆಮೇಲೆ ಆದ ಮೈಂಡೆಲ್ಲ ಮಧ್ಯಾಹ್ನ ಊಟ ಏನು, ರಾತ್ರಿ ಊಟ ಏನು, ಫಾಸ್ಟ್ ಟೈಮಿಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಇವತ್ತು. ಸೊ ಮ್ಯಾನ್ ಲಿವ್ಸ್ ಇನ್ ಫುಲ್ ಆಫ್ ಟೆನ್ಷನ್. ಅಲ್ಲಿ ಅದೇ ಟೆನ್ಷನ್ನೇ. ಸೊ ಸೈತಾನ ಯೋಚನೆ ಏನು ಗೊತ್ತಾ? ನಿನಗೆ ಓವರ್ ಪ್ರೆಷರ್ ಕೊಟ್ಟು, ಓವರ್ ಟೆನ್ಷನ್ ಕೊಟ್ಟು, ಬಿ ಪಿ ಜಾಸ್ತಿ ಮಾಡಿ, ಹಾರ್ಟ್ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಹಂಗೆ ಮಣ್ಣಿಗೆ ಹಾಕ್ಬಿಡ್ಬೇಕು. ಸೊ ಇವತ್ತು ನಾವು ಒಂದು ಚರ್ಚ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಹೋಗೋದು, ಪಾಸ್ಟರ್ ಚರ್ಚಲ್ಲಿ ಸತ್ರ ಎಲ್ಲ ನೀವು ಎತ್ತುತ್ತೀರ. ಸತ್ರ ಏನಪ್ಪ, ನೀನು ಸಾಯದೇ ಇರೋ ಥರ ನೋಡ್ಕೊಳ್ತೀವಿ ಬಾ. ಬರ್ತಾನೆ ಸಾವು ಗಿರಾಕಿ ಒಳಗಡೆ ಬರ್ತೈತೆ. ಒಳಗಡೆ ಬರ್ತಾನೆ ಇವ್ರಿಗೆ ಹೆಂಗೆ ಗೊತ್ತಾ? ಪಾಸ್ಟರ್ ನಿಮ್ಮ ಚರ್ಚಲ್ಲಿ ಸತ್ರ ಎತ್ತಾಕ್ತೀರಾ, ನೀನು ಸಾಯದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಬಾಪ ನೀನು. ಅಷ್ಟು ಟೆನ್ಷನಲ್ಲೂ ಇವತ್ತು ಬಂದು ಕುಂತಿದ್ದೀರಾ ಅಂದರೆ ರಿಯಲಿ ಯು ಆರ್ ಗ್ರೇಟ್. ಬೆಳಿಗ್ಗೆ ಚರ್ಚಿಗೆ ಬರ್ಬೇಕಾದ್ರೆ ಎಷ್ಟು ಟೆನ್ಷನ್, ಸ್ನಾನ ಮಾಡೋದು ಒಂದು ಟೆನ್ಷನ್ನು, ಬಿಸಿನೀರು ಆನ್ ಮಾಡೋ ಟೆನ್ಷನ್ನು, ಟವಲ್ ಜಗಳ, ಒಂದು ಟವಲ್ 4 ಜನ ಯೂಸ್ ಮಾಡಬೇಕು. ಒಬ್ಬರು ಒಳಗಡೆ ಹೋಗ್ತಾರೆ, ಅರ್ಧ ಅವರ್ ಆದರೂ ಬರಲ್ಲ. ಚರ್ಚ್ ಒಳಗಡೆ ಹೋದರೆ ಪಾಸ್ಟರ್ ಯು ಡೋಂಟ್ ಹ್ಯಾವ್ ಡಿಸಿಪ್ಲಿನ್, ದ ಪಾಸ್ಟ್ ಇಲ್ಲಿ ಹೋಗಿತಾರೆ ಅಂದ್ಬಿಟ್ಟು ಮನೆಯಿಂದನೇ ಸ್ಟಾರ್ಟ್. ಬೇಗ ಬೇಗ ಬೇಗ. ಕೆಲವ್ರಿಗೆ ಯಾವ ಯೋಚನೆ ಇರಲ್ಲ, ಫೋನ್ ಎತ್ಕೊಂಡು ಹೋಗಿ ಕುಂತ್ಕೊಂಡ್ಬಿಡ್ತಾರೆ ಕಮೋಡ್ ಮೇಲೆ, ಅದನ್ನೇ ಮೆಸೇಜ್ ನೋಡಿಕೊಂಡು ಆಚೆ ಯಾರು ರೆಡಿ ಆಗಬೇಕು, ಯಾರು ಬರಬೇಕು, ಯಾವುದ್ರ ಬಗ್ಗೆ ಯೋಚನೆ ಇಲ್ಲ. ಅವ್ನು ಹೋದರೆ ಅವ್ನು ಅರ್ಧ ಅವರ್ ಅವ್ನು ಕುಂತ್ಕೊಂಡೇ ಬರೋದು. ಅವನಿಗೆ ನೆಮ್ಮದಿಯಾದ ಜಾಗ ಅದೊಂದೇ. ಸೊ ನಮ್ಮ ಜೀವನ ಓಡ್ತಾ ಇರೋದೇ ಯಾವುದೋ ಒಂದು ಪ್ರೆಷರಲ್ಲೇ ಓಡ್ತಾ ಇದೆ, ಏನೋ ತಳ್ಕೊಂಡು ಹೋಗ್ತಾ ಅದಕ್ಕೆ ಇವತ್ತು ನೋಡಿ ಯಾರಾದರೂ ಕೇಳಿದೆ ಹೆಂಗಿದ್ದೀರ ಅಂದರೆ, ಇದೀವಿ ನೋಡಿ ಅಂದರೆ ಏನು ಇನ್ನೂ ಸತ್ತಿಲ್ಲ ನೋಡಿ ಅಂತ. ಅಂದರೆ ಹೆಂಗೆ ಹೋಗ್ತಾಯಿದ್ದೆ, ಹೆಂಗೋ ಹೋಗ್ತಾಯಿದ್ದೆ ಬಿಡಿ ಪಾಸ್ಟರ್, ಹಂಗೆ ಏನೋ ಕಷ್ಟಪಟ್ಟು ತಳ್ಕೊಂಡು ಹೋಗ್ತಾಯಿದ್ದೆ. ನಾನೇನು ಹೇಳ್ತೇನೆ, ಇಫ್ ಗಾಡ್ ಈಸ್ ಇನ್ ಯುವರ್ ಲೈಫ್, ದೇವರು ನಿನ್ನ ಲೈಫಲ್ಲಿದ್ದರೆ ಇಷ್ಟು ಟೆನ್ಷನ್ ನಿನಗಿರೋದಿಲ್ಲ. ದೇವರು ನಿನ್ನ ಲೈಫಲ್ಲಿದ್ದರೆ ನೀನು ಇಷ್ಟು ಟೆನ್ಷನ್ ಪಡಬೇಕಾಗಿದ್ದೆ ಅವಶ್ಯಕತೆ ಇಲ್ಲ. ಅದಕ್ಕೇ ಯೇಸು ಸ್ವಾಮಿ ಹೇಳಿದ್ರು, ಸಾಲಮನೇನು ಹೇಳ್ತಾನೆ, ಇರುವೆನೇ ನೋಡು ಅಂತ. ಯೇಸು ಸ್ವಾಮಿ ಏನು ಹೇಳ್ತಾರೆ, ಹಾರಾಡುವ ಅಕ್ಕಿ ನೋಡು, ಅದು ಸೇರಿಸಿಡೋದು ಇಲ್ಲ, ಅದು ಯಾವುದು ಬಿತ್ತೋದಿಲ್ಲ, ಆದರೂ ಅವುಗಳನ್ನೇ ಪೋಷಿಸುವಂಥ ದೇವರು. ಮಕ್ಕಳಾದಂಥ ನಾನು ನಿಮ್ಮನ್ನು ಎಷ್ಟು ಪೋಷಿಸ್ತೀನಿ. ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಜಸ್ಟ್ ಗಿವ್ ಯುವರ್ ಟೈಮ್ ಟು ಸೀ ಗಾಡ್. ದೇವ್ರನ್ನ ಹುಡ್ಕೋದಕ್ಕೆ ನೀನು ಟೈಮ್ ಕೊಡಪ್ಪ. ನಾನೇನು ಹೇಳ್ತೀನಿ ಅಂದರೆ, ಕಷ್ಟಪಡೋರೆಲ್ಲ ಮುಂದಕ್ಕೆ ಬಂದಿಲ್ಲ. ಲೇಬರಲ್ಲಿ ನೀನು ಬಾಳೋಕ್ಕಾಗಲ್ಲ. ನಾನು ಚೆನ್ನಾಗಿ ಹೇಳ್ತೀನಿ ಕೇಳಿ, ಲೇಬರಲ್ಲಿ ನಾನು ಬದುಕೋಕ್ಕಾಗಲ್ಲ, ಫೇವರಲ್ಲೇ ಬದುಕೋದು. ಯೋಸೇಪನು ಲೇಬರಲ್ಲಿ ಬಾಳಲಿಲ್ಲ, ಫೇವರಲ್ಲಿ ಬಾಳ್ದ.
ಸೊ ಯಾವುದು ಆಚೆ ಬರಬಾರ್ದು ಅಂತ ಸೈತಾನ್ ತಡೆ ಮಾಡ್ತಾನಂದರೆ ದ ಗ್ಲೋರಿ ಆಫ್ ಗಾಡ್ ಈಸ್ ಇನ್ಸೈಡ್. ಆ ವಾಕ್ಯ ಇನ್ನೊಂದ್ಸತಿ ಓದ್ಬಿಡಮ್ಮ. They don't understand this message about the glory of Christ, who is the exact likeness of God. Amen. ಇದೇನೇ ಸೈತಾನನು ಗೊತ್ತಾಗಬಾರ್ದು ಅಂತ ಮುಚ್ಚಿ ಮರೆ ಮಾಡಿರೋದು. ವಿ ಆರ್ ದ ಎಕ್ಸಾಕ್ಟ್ ಲೈಕ್ನೆಸ್ ಆಫ್ ಗಾಡ್. ನಮ್ಮ ಸ್ಪಿರಿಟು ದೇವ್ರ ಥರನೇ ಇದೆ. ವಿ ಆರ್ ಆಲ್ ಅಕ್ಸೆಪ್ಟೆಡ್. ಈಗ ನನ್ನನ್ನು ನಿಮ್ಮನ್ನು ದೇವ್ರು ನೋಡಿದ್ರೆ ಯಾವ ಥರ ನೋಡ್ತಾರೆ ಗೊತ್ತಾ? ಯೇಸು ಸ್ವಾಮಿ ಥರನೇ ನೋಡ್ತಾರೆ. ರೋಮನ್ಸ್ 15:7 ಬೇಗ ಒಂದು 2-3 ವರ್ಸಸ್ ಓದ್ಬಿಡಿ. ಆದುದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬೊಬ್ಬರನ್ನು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಸೇರಿಸಿಕೊಂಡಂತೆ ಎಲ್ಲರೂ ಹೇಳಿ. ಯೇಸು ಸ್ವಾಮಿ ನಮ್ಮನ್ನು ಸೇರಿಸ್ಕೊಳ್ತಾರೆ, ಸೇರಿಸ್ಕೊಂಡಿದ್ದಾರಾ? ವಿ ಆರ್ ಆಲ್ರೆಡಿ ಅಕ್ಸೆಪ್ಟೆಡ್. ಎಲ್ಲರೂ ಹೇಳಿ. therefore accept each other just as Christ accepted you. He will accepted already accepted. ಯಾರೆಲ್ಲ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ದೀರೋ ಅವರೆಲ್ಲ ಆಲ್ರೆಡಿ ಅಕ್ಸೆಪ್ಟೆಡ್. ಯು ಆರ್ ದ ಬೆಸ್ಟ್. ಆಮೇನ್. ಈಗ ಅಕ್ಸೆಪ್ಟೆನ್ಸ್ ಆಗೋದಕ್ಕಾಗಿಯೇ ಇವತ್ತು ಪ್ರೇಯರ್ ಮಾಡ್ತಿದ್ದೆ. ದೇವರೇ ಹೇಗಾದರೂ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನ್ನನ್ನು ರೆಡಿ ಮಾಡಿ ಕ್ಲೀನ್ ಮಾಡಿ ನನ್ನನ್ನು ಸ್ವೀಕಾರ ಮಾಡು ಅಲ್ಲ, ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಯು ಆರ್ ಆಲ್ರೆಡಿ ಈಸ್ ಬಿಲವಡ್. ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ದೇವರ ಥರನೇ ನೀನಿದ್ಯಾ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಯು ಆರ್ ಆಲ್ರೆಡಿ ಅಕ್ಸೆಪ್ಟೆಡ್. ದೇವ್ರು ನಿಮ್ಮನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹೇಳಿ. ಇವತ್ತು ನೋಡಿ, ಇದನ್ನು ಚರ್ಚ್ಗೆ ಸಭೆ ಹೇಳ್ಕೊಡದೇ ಇರೋದ್ರಿಂದನೇ ದೇವ್ರು ನಿನ್ನನ್ನು ತಿರಸ್ಕಾರ ಮಾಡ್ತಾರೆ. ರಿಜೆಕ್ಟೆಡ್ ಅಂತ ಹೇಳೋದಕ್ಕಾಗಿಯೇ ನಾವು ಇನ್ನೂ ಪಾಪ ಜಾಸ್ತಿ ಮಾಡ್ತಾಯಿದ್ದೀವಿ. ಇವತ್ತು ಹೇಳ್ತೀನಿ ನೋಡಿ, ದೊಡ್ಡ ರೌಡಿಗಳು, ಕೊಲೆಗಾರರು, ಅಡಿಕ್ಷನಲ್ಲಿರೋರು, ರೇಪಿಸ್ಟು, ಮರ್ಡ್ರರು, ಇವರೆಲ್ಲ ಯಾರು ಗೊತ್ತಾ? ರಿಜೆಕ್ಟೆಡ್ ಪೀಪಲ್. ಎಲ್ಲೋ ಒಂದು ಕಡೆ ಅವ್ರನ್ನ ತಿರಸ್ಕಾರ ಮಾಡ್ತು. ತಂದೆ ತಾಯಿ ತಿರಸ್ಕಾರ ಮಾಡಿದ್ದಾರೆ, ಲೋಕ ತಿರಸ್ಕಾರ ಮಾಡಿದೆ, ಜನ ತಿರಸ್ಕಾರ ಮಾಡಿದ್ದಾರೆ, ಸ್ವಂತದವ್ರು ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೇನೆ ಅವನು ಅಷ್ಟು ಕೆಟ್ಟವನಾಗಿ ಮಾರ್ಪಟ್ಟಿರೋದು. ಅದಕ್ಕೇನೆ ಅವನು ರೌಡಿ ಆಗಿರೋದು. ಅದಕ್ಕೆ ಅವನು ಹೇಳಿದ ಮಾತು ಯಾರಿಗೂ ಕೇಳ್ತಾರೆ. ಯಾಕೆ ಗೊತ್ತಾ? ತಿರಸ್ಕಾರ. ರಿಜೆಕ್ಷನ್. The world has rejected them. ಜ್ಯೂಸ್ನೆಲ್ಲ ಕೊಲೆ ಮಾಡಿದ್ನಲ್ಲ ಎಷ್ಟೋ ಜನನ, ಯಹೂದ್ಯರನ್ನೆಲ್ಲ ಕೊಲೆ ಮಾಡಿದ್ನಲ್ಲ ಹಿಟ್ಲರ್. ಹಿ ವಾಸ್ ರಿಜೆಕ್ಟೆಡ್. ಅವನ ಲೈಫಲ್ಲಿ ಅವನ್ನ ರಿಜೆಕ್ಟ್ ಮಾಡಿದ್ರು. ಆ ದ್ವೇಷದಲ್ಲೇ ಅವನು ಅಷ್ಟು ಲಕ್ಷಾಂತರ ಜನನ ಸಾಯಿಸಿದ್ದು. ಇವತ್ತೊಬ್ಬ ಕೊಲೆಗಾರನಾಗಿ ಚೇಂಜ್ ಆಗೋದು ಯಾವಾಗ ಗೊತ್ತಾ? ಅವನ್ನ ನಿನ್ನ ಹಾಗೆ ಮಾಡಿದಾಗ, ಅವನ್ನ ರಿಜೆಕ್ಟ್ ಮಾಡಿದಾಗ. ನಾನೇನು ಹೇಳ್ತೀನಿ, ಲವ್ ಚೇಂಜಸ್ ಎವ್ರಿಥಿಂಗ್. ಪ್ರೀತಿ ಎಲ್ಲರನ್ನೂ ಬದಲಾಯಿಸುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಒಬ್ಬನ ನೀವು ಅದು ಮಾಡು ಇದು ಮಾಡು ಅಂತ ಸ್ಟ್ರಿಕ್ಟ್ ಮಾಡಿ ಸರಿ ಮಾಡೋದಕ್ಕಿಂತ ಪ್ರೀತಿಯಲ್ಲಿ ಸರಿ ಮಾಡೋದು ಭಾಳ ಸುಲಭ. ಇವತ್ತು ನನ್ನ ಮೆಸೇಜ್ ಯಾಕೆ ಲವ್ ಮೆಸೇಜ್ ಗೊತ್ತಾ? ಇವತ್ತು ಬಿಡದೇ ಇರುವಂಥ ಅಡಿಕ್ಷನ್ನು, ಬಿಡದೇ ಇರುವಂಥ ಯಾವುದೇ ಚಟಗಳಿದ್ರು ಈ ಪ್ರೀತಿ ಬಿಡಿಸುತ್ತೆ. ಭಯ ಹಾಕ್ಸಿದ್ರೆ ಅವ್ರು ಬಿಡಲ್ಲ ರೀ, ಪ್ರೀತಿಯಲ್ಲೇ ಅವ್ನು ಬಿಡೋದು. ಗಾಡ್ ಲವ್ಸ್ ಯು. ಆಮೇನ್. ಎಲ್ಲ ಬಿಟ್ಬಿಡು. ದೇವ್ರು ನಿನ್ನ ಪ್ರೀತಿ ಮಾಡ್ತಾರೆ. ಅಯ್ಯೋ, ನೀನು ದೇವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಬಿಟ್ಬಿಡಪ್ಪ. ನಾವು ಸ್ವಲ್ಪ ಉಲ್ಟಾ ಬರ್ತೀವಿ ಅಷ್ಟೇ. ಎಲ್ಲ ಬಿಟ್ರೇ ದೇವರು ನಿನ್ನನ್ನು ತಪ್ಕೊಳ್ಳೋದು. ನಾನೇನು ಹೇಳ್ತೀನಿ, ದೇವ್ರು ನಿನ್ನನ್ನು ತಪ್ಕೊಂಡಿದ್ದಾರೆ, ಎಲ್ಲ ಬಿಟ್ಬಿಡು. ಲೂಕ್ 15:20, ಲೂಕನ್ ಬರೆದ ಪುಸ್ತಕ 15:20. ಅವನು ಇನ್ನೂ ದೂರದಲ್ಲಿರುವಾಗಲೇ, ಇನ್ನೂ ಸ್ನಾನ ಮಾಡಿಲ್ಲ, ಸೆಂಟ್ ಹಾಕಿಲ್ಲ, ವಾಸನೆ ಅಂದರೆ ವಾಸನೆ, ದುರ್ವಾಸನೆ, ಹಂದಿ ತಿನ್ನೋ ಜಾಗದಿಂದ ಹಾಗೆ ಎದ್ದು ಬಂದವನೇ. ಕ್ಲೀನ್ಲಿನೆಸ್ ಇಲ್ಲ, ತಲೆ ಬಾಚಿಲ್ಲ, ಯಾವ ಸೋಪ್ ಇಲ್ಲ, ಪರ್ಫ್ಯೂಮ್ ಇಲ್ಲ. ಹತ್ರ ಬಂದರೆ ಹೆಂಗಿದೆ ನೋಡಿ. ಯಾರಾದರೂ ಒಂದು ಕಡೆ ಕುಂತ್ಕೊಂಡು ಬಂದರೆ ವಾಸನೆಯಲ್ಲೇ ಕಂಡಿಡ್ಬಿಡ್ಬೋದು. ಕೆಲವರು ಸ್ಮೋಕ್ ಮಾಡಲ್ಲ, ಸ್ಮೋಕ್ ಮಾಡಿರೋರ ಜೊತೆ ಬಂದ್ರೇ ಏನು ಸಿಗರೇಟ್ ಸೇದ್ದ ಅನ್ನೋ ಥರ ಇರ್ತೈತೆ. ಯಾಕಂದ್ರೆ ಅವ್ರ ಜೊತೆ ಕುಂತ್ಕೊಂಡು ಬರ್ತಾರೆ ನೋಡಿ, ಆ ಸ್ಮೆಲ್ಲು. ಇವನು ಹಂದಿಗಳ ಜೊತೆ ತಿಂದ್ಬಿಟ್ಟು ಹಂದಿಗಳ ಜೊತೆ ಮಲ್ಲಿಗೆ ಎದ್ದು ಬಂದವನು, ಇವನು ಸ್ಮೆಲ್ ಹೆಂಗಿರ್ತೈತೆ. ಕೆಲವ್ರು 3 ದಿವಸ ಸ್ನಾನ ಮಾಡಿಲ್ಲ ಅಂದರೆ ಅವ್ರು ಹಿಂಗೆ ಹೋದರೆ ವಾಸನೆ ಬರುತ್ತೆ. ಇವನು ಡೈರೆಕ್ಟ್ ಹಂಗೆ ಎದ್ದು ಬಂದವನೇ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಫಸ್ಟ್ ಒಳಗಡೆ ಹೋಗಿ ಅವನಿಗೆ ಸ್ನಾನ ಕೊಡಿಸಿ ಅಂತ ಹೇಳಿದ್ರ.
ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಫಸ್ಟು ಬಂದಿದ್ದ ತಕ್ಷಣ ಅಪ್ಕೊಂಡ್ಬಿಟ್ರು, ಆಮೇಲೆ ಸ್ನಾನ ಮಾಡಿಸಿದ್ದು. ನಾವೇನು ಹೇಳ್ತೀವಿ, ಸ್ನಾನ ಮಾಡು ಅವಾಗಲೇ ಅಪ್ಕೊಳ್ಳೋದು ಅಂತ. ಯೇಸು ಸ್ವಾಮಿ ಏನು ಮಾಡ್ತಾ ಗೊತ್ತಾ, ಫಸ್ಟ್ ಅಪ್ಕೊಳ್ತಾರೆ, ಆಮೇಲೆ ಹೋಗಿ ಸ್ನಾನ ಮಾಡು. ಡಾಕ್ಟ್ರಿನ ಉಲ್ಟಾ ಹೇಳ್ಬಿಟ್ವಿ ನಾವು. ಕ್ಲೀನ್ ಆಗು, ಪರಿಶುದ್ಧತೆ ಆಗಿರು, ದೇವ್ರು ನಿನ್ನ ಜೊತೆ ಇರ್ತಾರೆ. ನೋ 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 ನೀನು ಕ್ಲೀನಾಗಿಲ್ಲ ಅಂದರೂ ದೇವ್ರು ನಿನ್ನ ಜೊತೆನೇ ಇದ್ದಾರೆ. ಈಗ ನೀನು ಕ್ಲೀನ್ ಹಾಕ್ಕೋ ಬೇಕಾದ್ರೆ. ನೀನು ಪಾಪದಲ್ಲಿದ್ದರೆ ದೇವ್ರು ನಿನ್ನ ಜೊತೆ ಇರಲ್ಲ. ನೀನು ರಕ್ಷಣೆ ಹೊಂದಿದೆ ಪಾಪದಲ್ಲಿದ್ದಾಗಲೇ. ಕೆಲವ್ರು ಹೇಳ್ತಾರೆ ನೋಡಿ, ದೇವ್ರು ನಿನ್ನ ಜೊತೆ ಇರಬೇಕು ಅಂದರೆ, ಅಪ್ಪ ನೀನು ಸೇದ್ಬೇಕಾದ್ರೆ ಕುಡಿಬೇಕಾದ್ರೆ ನಿನ್ನ ಹತ್ರ ಬಂದ್ರಾ ಇಲ್ವಾ? ನೀನು ಕಳ್ಳನಾಗಿದ್ದಾಗಲೇ ಪಾಪಿಯಾಗಿದ್ದಾಗಲೇ ಆವತ್ತೇ ಯೇಸು ಸ್ವಾಮಿ ಬಂದ ಮೇಲೆ ನೀನು ಇವತ್ತು ಕ್ಲೀನ್ ಆಗಿಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಹೆಂಗೆ ಹೋಗ್ಬಿಡ್ತಾರೆ? ನೋ 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 ನೋ. ಸೊ ಅವನು ಫಸ್ಟ್ ಸ್ನಾನ ಮಾಡಿಸಿ ಅಂತ ಹೇಳಿಲ್ಲ, ಫಸ್ಟ್ ಹಗ್. ಏನು ಹೇಳಿದ್ರೆ ನೋಡಿ, ಫಾರಿನರ್ಸಲ್ಲಿ ದೊಡ್ಡ ದೊಡ್ಡ ಜಾಯಲ್ ಆಸ್ಟಿನ್ ಚರ್ಚಲ್ಲೆಲ್ಲ ಏನು ಗೊತ್ತಾ, ಪ್ರೇಯರ್ ಮಾಡಲ್ಲ. ಯಾರಾದರೂ ತುಂಬ ಕಷ್ಟದಲ್ಲಿ ಬಂದರೆ ಸ್ವಲ್ಪ ಹೊತ್ತು ಅವ್ರು ನಾಕ್ ಮಾಡ್ತಾರೆ. ಅದನ್ನ ಇಲ್ಲೇನಾದರೂ ಹೇಳ್ಕೊಟ್ಬಿಟ್ರೆ ಅದು ಅಮೇರಿಕಾ. ಆ ಕಲ್ಚರ್ ಬೇರೆ, ಈ ಕಲ್ಚರ್ ಬೇರೆ. ಆದರೆ ಹಗ್ ಅಂದರೆ ಆ ಹಗ್ಗ ಅವ್ರನ್ನ ಡಿಪ್ರೆಷನ್ಸ್ ಎಲ್ಲ ಕೆಳಗಡೆ ತಗೊಂಬರುತ್ತಂತೆ. ಒಂದು ಸ್ವಲ್ಪ ಹೊತ್ತು ಜಸ್ಟ್ ಹಾಗಿಂಗ್ ಆ ಥರ ಹಾಗೇ ಅಳ್ತಾರೆ ನೋಡಿ, ಆ ಥರ ಅಳ್ತಾರೆ. ದೇ ವೋಂಟ್ ಪ್ರೇ, ಜಸ್ಟ್ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಹಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಕಷ್ಟಪಟ್ಟು ಒಬ್ರಿಗೊಬ್ರು ಮನಸ್ಸು ಬಾರಿದ್ರೆ ಹಗ್ ಮಾಡೋದ್ರೆ ಹಂಗೆ ಹೊರ್ಟೋಗ್ತಾರೆ, ಹಗ್ಗಲ್ಲೇ ಹೊರ್ಟೋಗ್ತಾರೆ. ತಿರ್ಗಾ ಹಗ್ ಮಾಡಿದ್ರಲ್ಲ ಇಲ್ಲಿ, ಇವಾಗ ಅಲ್ಲಿ ಪಾರ್ಕಲ್ಲಿ ಮಾಡ್ತಾವ್ರೆ. ಆಮೇಲೆ ನಾವು ಬೇರೆ ಉಪದೇಶ ಹೇಳ್ಕೊಟ್ಬಿಡು, ಅದು ಅಮೇರಿಕಾ, ಇದು ಇಂಡಿಯಾ. ಬಿಡಿ, ಇಂಡಿಯಾ ಅಂದಮೇಲೆ ಒಂಡಿಯಾಗೇ ಇರಬೇಕು. ಕೆಲವೊಂದು ಚರ್ಚ್ಗಳಲ್ಲಿ ನೋಡಿ ಅದೇನು ಹೇಳ್ತಾರೆ ಅಂದರೆ, ಒನ್ ಹಗ್ ಜಸ್ಟ್ ದೇ ವಿಲ್ ರಿಲ್ಯಾಕ್ಸ್ ಲೈಕ್ ಎನಿಥಿಂಗ್. ಅದಕ್ಕೇ ತಂದೆ ಮಗನ ನೋಡಿದ ತಕ್ಷಣ ಹಿ ಹಗ್ಡ್. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್ ಮೈ ಬಾಯ್, ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು. ಅಪ್ಪ ನಾನು ವಾಸನೆ, ವೆಯ್ಟ್, ಲೆಟ್ ಮಿ ಹಗ್ ಯು. ನಾನಿನ್ನೂ ಸ್ನಾನ ಮಾಡಿಲ್ಲ, ವೆಯ್ಟ್, ಲೆಟ್ ಮಿ ಹಗ್ ಯು. ಅಪ್ಪಿಕೊಂಡು ಮುದ್ದಾಡಿ ಅವನು ಮುತ್ತಿಟ್ಟು ಆಮೇಲೆ ಒಳಗೆ ಕರ್ಕೊಂಡೋಗಿ ಹೇಳ್ತಾರೆ, ಅವನಿಗೆ ಬಟ್ಟೆ ಹಾಕಿ, ಅವನಿಗೆ ಸ್ಯಾಂಡಲ್ ಹಾಕಿ, ಅವನಿಗೆ ಉಂಗುರ ಹಾಕಿ, ಅವನಿಗೆ ಬಟ್ಟೆ ಕೊಡಿಸಿ. ಫಸ್ಟ್ ಯಾವುದು? ಪ್ರೀತಿ. ಸೊ ನೀನೇನೋ ಪಾಪದಲ್ಲಿದ್ದೀಯ ಅಂತ ದೇವ್ರು ನಿನ್ನ ಬಿಟ್ಟು ದೂರ ಹೋಗಿಲ್ಲ. ಗಾಡ್ ಈಸ್ ವಿತ್ ಯು. ನೀನು ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕಾಗಿ ಯೇಸು ಸ್ವಾಮಿನೇ ನನ್ನ ದೇವ್ರಂತ ನೀನು ಸ್ವೀಕಾರ ಮಾಡಿಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ದೇವ್ರು ನಿನ್ನೇನು ಬಿಟ್ಟು ಹೋಗಿಲ್ಲ, ಹೋಗೋದೂ ಇಲ್ಲ, ಹೋಗಿಲ್ಲ, ಹೋಗೋದೂ ಇಲ್ಲ, ಹೋಗಿಲ್ಲ, ಹೋಗೋದು ಇಲ್ಲ. ನಿನ್ನನ್ನು ಅವತ್ತು ತಪ್ಕೊಂಡಿದ್ದೆ, ಅವತ್ತಿನಿಂದ ಇವತ್ತಿನವರೆಗೂ. ಓ ಮೈ ಗಾಡ್. ಸಂತೈಸುವ ತಾಯಿಯಂತೆ ನೇಸು ನನ್ನನು. ಜಾನ್ 1:14 ಬೇಗ. ಯೋಹಾನನ ಬರ ಪುಸ್ತಕ 1:14. 12 ಹಾಕಮ್ಮ, 12. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅಷ್ಟೇ. ಯಾರ್ಯಾರೆಲ್ಲ ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲರಿಗೂ ಅಧಿಕಾರ ಅಂತೆ. ನಾನೇನು ಹೇಳ್ತೇನೆ, ಯಾರ್ಯಾರೆಲ್ಲ ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲರಿಗೂ ಅಧಿಕಾರ ಕೊಟ್ಬಿಟ್ರೆ ಹೆಂಗೆ? ದೇವ್ರು ಸ್ವೀಕಾರ ಮಾಡಬೇಕಾ ಬೇಡವಾ? ನೋಡಿ, ನೀವು ಕೇಳ್ಬೋದು, ಯಾರ್ಯಾರೆಲ್ಲ ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲರಿಗೂ, ಯಾರ್ಯಾರೆಲ್ಲ ಸ್ವೀಕಾರ ಮಾಡಿಕೊಂಡ್ರೋ ಅವ್ರಿಗೆಲ್ಲ ಮಕ್ಕಳಾಗುವ ಅಧಿಕಾರ ಕೊಟ್ರಂತೆ. ನಾನೇನು ಹೇಳ್ತಿದ್ದೆ, ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಅಧಿಕಾರ ಕೊಟ್ಬಿಟ್ರೆ ದೇವ್ರು ಸೆಲೆಕ್ಟ್ ಮಾಡ್ಬೇಕು ತಾನೆ. ಇವ್ರು ಬರ್ಬೇಕು, ನೀನು ಇನ್ನೂ ಸರಿ ಇಲ್ಲ, ನೀನು ಇನ್ನೂ ಸ್ವಲ್ಪ ರಿಪೇರಿ ಆಗಬೇಕು, ಅದೆಲ್ಲ ಹೇಳ್ಬೇಕು ತಾನೆ. ಆದರೆ ದೇವ್ರು ವಾಕ್ಯ ಹೇಳುತ್ತೆ, ಯಾರ್ಯಾರು ಬರ್ತಾರೋ ಎಲ್ಲರೂ ಬರಲಿ ಅಂತೆ. ಹಂಗಾರೆ ದೇವ್ರ ಕಡೆಯಿಂದ ರೆಸ್ಪಾನ್ಸ್, ಇವ್ರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಏನು ಬೇಡವಾ? ಯಾರ್ಯಾರೆಲ್ಲ ದೇವ್ರ ಕಡೆಯಿಂದ ರೆಸ್ಪಾನ್ಸ್ ಬೇಡವಾ? ಬೇಕಾ ಬೇಡವಾ? ಆಲ್ರೆಡಿ ಎಲ್ಲ ಹೇಳಿ, ನೀವೆಲ್ಲ ನನಗಿಷ್ಟ, ನಿನಗಿಷ್ಟ ಅಂದರೆ ಬಾ ಒಳಗಡೆ. ಇವಾಗ ಎಕ್ಸಾಂಪಲ್ ನೋಡಿ, ಹುಡುಗನಿಗೆ ಹುಡುಗಿ ಇಷ್ಟ ಆಗೋಯ್ತು,
ಮದುವೆಗೆ ಹುಡುಗಿ ಇಷ್ಟ ಆಗೋಯ್ತು. ಈಗ ಹುಡುಗಿ ಇಷ್ಟನಾ ಇಲ್ವಾ ಅಂತ ಹೇಳ್ಬೇಕಷ್ಟೆ. ಹುಡುಗಿ ಇಷ್ಟ ಅಂದಿದ ತಕ್ಷಣ ಮತ್ತೆ ಹೋಗ್ಬಿಟ್ಟು ಹುಡುಗನಿಗೆ ನಿಮಗೆ ಇಷ್ಟನಾ ಅಂತ ಕೇಳ್ತಾರಾ? ಇಲ್ಲ. ಹುಡುಗ ಏನು ಹೇಳ್ದ? ನನಗೂ ಇಷ್ಟ. ಹುಡುಗಿ ಏನು ಹೇಳುತ್ತೋ ನಾವು ನೋಡೋದು. ಹುಡುಗಿ ಹತ್ರ ಹೋಗಿ ಹೇಳ್ತಾರೆ, ಏನಮ್ಮ ಹುಡುಗಿ ಇಷ್ಟ, ಹುಡುಗ ಇಷ್ಟನಾ? ಹಾಂ ಕಮ್ಮ. ಯಾಕೆ ಗೊತ್ತಾ? ಫಸ್ಟ್ ಅಪ್ರೂವಲ್ಲು ಫಸ್ಟ್ ಹುಡುಗ ಹೇಳ್ಬಿಟ್ಟೆ ನನಗೆ ಹುಡುಗಿ ಇಷ್ಟ. ಹುಡುಗಿಗೆ ಇಷ್ಟನಾ ಇಲ್ವಾ ಕೇಳ್ಕೊಳ್ಳಿ. ಹುಡುಗನಿಗಿಷ್ಟ, ಹುಡುಗಿಗೆ ಇಷ್ಟ ಆಯ್ತಾ? ಬನ್ನಿ. ಸೊ ಹುಡುಗನಿಗೆ ಆಲ್ರೆಡಿ ಇಷ್ಟ. ನಾನಂದರೆ ಹುಡುಗನಿಗೆ ಇಷ್ಟ. ಇವಾಗ ನನ್ನ ಕಡೆಯಿಂದ ಇವಾಗ ನಾನು ಬರೀ ಏನು ಹೇಳಬೇಕು? ಎಸ್. ಇವಾಗ ಹುಡುಗನಿಗೆ ಇಷ್ಟ. ನಿಮ್ಮ ಕಡೆ ನೀವೇನು ಹೇಳಬೇಕು? ಏನಮ್ಮ ಹುಡುಗ ಇಷ್ಟನಾ? ಫೋನ್ ವೆಕ್ಕಮ್ಮ ಆಗಿದೆ. ಏನಮ್ಮ ಹುಡುಗನಿಗೆ ಇಷ್ಟ ಅಂತ, ನಿನಗೆ ಇಷ್ಟನಾ? ನಿಮ್ಗೆ ಒಪ್ಪಿಗೆನಾ? ಯಾವ ಹುಡುಗನ ಕೇಳ್ತಾರೆ? ಅಮ್ಮ ನಾನು ಯೇಸು ಸ್ವಾಮಿ ಬಗ್ಗೆ ಮಾತಾಡು, ದೇವ್ರ ಬಗ್ಗೆ. ಅವನು ಹುಡುಗನಿಗೆ ಇಷ್ಟ, ಹುಡುಗಿಗೆ ಇಷ್ಟನಾ? ಹಾಲೆಲೂಯಾ 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 ಹಾಲೆಲೂಯಾ. ಇವಾಗ ಹುಡುಗನಿಗೆ ಇಷ್ಟ ಆಗಿದ ತಕ್ಷಣ ಏನು ಮಾಡಬೇಕು? ಹುಡುಗ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ. ಇವಾಗೇನು ಇಷ್ಟ ಆಗಿದ ತಕ್ಷಣ ಏನು? ಈಗ ರೊಮ್ಯಾನ್ಸ್. ದೇವ್ರ ಹೊರಗಡೆ ಬಂದಿದ್ದಾನೆ, ಜಸ್ಟ್ ರೊಮ್ಯಾನ್ಸ್. ಅದಕ್ಕೆ ಯು ಹ್ಯಾವ್ ಟು ರೀಡ್ ದ ಬುಕ್ ಆಫ್ ರೋಮ್ಯಾನ್ಸ್. ನಿಮಗೆ ರೋಮನ್ಸ್ ಬುಕ್ ಓದ್ಬಿಟ್ರೆ ದೇವ್ರ ಜೊತೆ ಹೆಂಗೆ ರೊಮ್ಯಾನ್ಸ್ ಮಾಡಬೇಕು ಅಂತ. ಈಗ ಇಷ್ಟ ಆಯ್ತಾ? ಹುಡುಗನಿಗೆ ಇಷ್ಟ ಆಯ್ತು, ಹುಡುಗಿಗೆ ಇಷ್ಟನಾ? ಇವಾಗ ಹುಡುಗ ಏನು ಮಾಡಬೇಕು? ಜಸನ್ ಬೈಲಿ. ಇವಾಗ ಇಷ್ಟ ಆಯಿತು. ಇವಾಗ ಇಲ್ವಪ್ಪ ಅಲ್ಲಿ ಇಷ್ಟ ಆಯ್ತಾ? ಇಷ್ಟನಾ? ಹಾಲೆಲೂಯಾ 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 ಹಾಲೆಲೂಯಾ. ದಿಸ್ ಈಸ್ ಕ್ರಿಶ್ಚಿಯನ್ ಲೈಫ್. ಇದೇ ಕ್ರೈಸ್ತರ ಜೀವಿತ. ಹಾಲೆಲೂಯಾ ಹಾಲೆಲೂಯಾ. ಓ ಮೈ ಗಾಡ್. ಹಾಲೆಲೂಯಾ ಹಾಲೆಲೂಯಾ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಓ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ನಂದೇಸುವೆ, ನಿಮ್ಮ ಹಾಗೆ ಯಾರೂ ಇಲ್ಲ. ಓ ಯೇಸುವೇ ನಿಮ್ಮ ಹಾಗೆ ಯಾರೂ ಇಲ್ಲ. ನೀಲ್ ಡೌನ್ ಅಂದರೆ ಏನು ಗೊತ್ತಾ? ನೀಲ್ ಡೌನ್ ಮಾಡ್ಬಾ, ನೀಲ್ ಡೌನ್ ಮಾಡು. ಹೆಂಗೆ, ಯಾವ ಥರ ಒಂದೇ ಒಂದು ಮಾತ್ರ ಹೆಂಗೆ ಕೊಡಬೇಕು ಹೂವು. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಇದೇ ಪ್ರೇಯರ್. ದಿಸ್ ಈಸ್ ಪ್ರೇಯರ್. ನೀಲ್ ಡೌನ್ ಅಂತ ಏನು ಗೊತ್ತಾ? ಅದಲ್ಲ, ನಿನ್ನನ್ನು ನೋಡಲು ನೋಡುತ್ತಾ ನಾನು ಸುಂದರನೇ
ಅತಿಶಯನೇ ಮಹನತನೇ ನನ್ನ ಪ್ರಿಯನೇ. Praise God. Walking with God is called the presence of God. ಇವಾಗ ಯೇಸು ಸ್ವಾಮಿ ಹೋಗಿ ತಂದೆ ಹತ್ರ ಹೇಳ್ತಾರೆ, ನಿನಗಿಷ್ಟಲ್ಲ ನಾನು. ತಂದೆ ಹೇಳ್ತಾರೆ, ನೀನೇಪ್ಪ ನನಗೆಲ್ಲನೂ, ಈ ಲೋಕನೇ ನಿನಗಾಗಿನೇ, ನನ್ನ ಪ್ರಾಣ ನೀನು, ನನ್ನ ಉಸಿರು ನೀನು. ಇವಾಗ ಯೇಸು ಸ್ವಾಮಿ ತಂದೆ ಹತ್ರ ಏನು ಹೇಳ್ತಾರೆ ಗೊತ್ತಾ? ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ ತಾನೆ. ಯೋಹಾನನ ಬರೆದ ಪುಸ್ತಕ 17:23, ದ ಬುಕ್ ಆಫ್ ಜಾನ್ 17:23 ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಿನಗಿಷ್ಟನಾ ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಲೋಕಕ್ಕೆ ತಿಳಿಸೋದೇನು ಗೊತ್ತಾ? ಯೇಸು ಸ್ವಾಮಿ ಕೇಳ್ತಾರೆ ತಂದೆ ಹೇಗೆ, ಡು ಯು ಲವ್ ಮೀ? ಫಾದರ್ ಸೇಸ್ ಯೆಸ್. ಡು ಯು ಲವ್ ಮೀ? Father says yes. If you love me, you love Pastor Philip Babu. ನೀನು ನನ್ನನ್ನು ಪ್ರೀತಿಸಿದಾಗೆ ಇವರನ್ನು ಪ್ರೀತಿಸು. ನನ್ನನ್ನು ಪ್ರೀತಿಸಿದಾಗೆ ಈ ಎಲ್ರೋಯಿನೂ ಪ್ರೀತಿಸು. ನನ್ನನ್ನು ಪ್ರೀತಿಸಿದಾಗೆ ನನ್ನನ್ನು ಯಾರೆಲ್ಲ ನಂಬಿದ್ರು ಅವ್ರನ್ನೆಲ್ಲ ಪ್ರೀತಿಸು. ಸೊ ದೇವರ ಪ್ರೀತಿ ಯೇಸು ಸ್ವಾಮಿ ಮೇಲೆ ಎಷ್ಟಿದೆಯೋ ಅಷ್ಟೇ ಪ್ರೀತಿ ಸ್ವೀಕಾರ ಮಾಡಿದಂತೆ ಎಲ್ಲರ ಮೇಲೂ ಇದೆ. ಯು ಆರ್ ಅಕ್ಸೆಪ್ಟೆಡ್. ಯು ಆರ್ ಆಲ್ರೆಡಿ ಅಕ್ಸೆಪ್ಟೆಡ್. ನಾವು ಜಸ್ಟ್ ದ ಗ್ಲೋರಿ ಆಫ್ ದ ಗಾಡ್ ಹ್ಯಾಸ್ ಟು ರಿವೀಲ್ ಫ್ರಮ್ ಯು, ದಟ್ಸ್ ಆಲ್. ದೇವರ ಮಹಿಮೆ ನಿನ್ನಲ್ಲಿಂದ ಆಚೆ ಬರಬೇಕು. ಇವಾಗ ಅದೊಂದೇ ಬಾಕಿ ಇರೋದು. ಈಗ ನೀನು ಯಾರು ಅಂತ ಗೊತ್ತಾಗ್ತಾ ದ ಗ್ಲೋರಿ ವಿಲ್ ಬಿ ರಿವೀಲ್ಡ್. ದೇವರ ಮಹಿಮೆ ನಿನ್ನೊಳಗಡೆಯಿಂದ ಆಚೆ ಬರುತ್ತೆ. ದೊಡ್ಡ ಕಾರ್ಯ ನಿನ್ನೊಳಗಡೆಯಿಂದ ಬರುತ್ತೆ. ಆಶೀರ್ವಾದಗಳು ನಿನ್ನೊಳಗಡೆಯಿಂದ ಬರುತ್ತೆ. ಸಂತೋಷ ನಿನ್ನೊಳಗಡೆಯಿಂದ ಬರುತ್ತೆ. ನೆಮ್ಮದಿ ನಿನ್ನೊಳಗಡೆ, ಪ್ರಾಸ್ಪರಿಟಿ ಬರುತ್ತೆ, ಸಮಾಧಾನ ಬರುತ್ತೆ, ಎಲ್ಲನೂ ಬರುತ್ತೆ. ಎವ್ರಿಥಿಂಗ್ ಈಸ್ ಆಲ್ರೆಡಿ ಇನ್ಸೈಡ್. ಪ್ರೈಸ್ ದಿ ಲಾರ್ಡ್. ಸೊ ತಂದೆಯಾದ ದೇವರಿಗೆ ಯೇಸು ಸ್ವಾಮಿ ಅಂದರೆ ಏನು ಪ್ರೀತಿನೋ, ಪಾಸ್ಟರ್ ಫಿಲಿಪ್ ಬಾಬು ಅಂದರು ಅದೇ ಪ್ರೀತಿ. ಯೇಸು ಸ್ವಾಮಿಗೆ, ತಂದೆಯಾದ ದೇವರಿಗೆ ಯೇಸು ಸ್ವಾಮಿ ಏನು ಪ್ರೀತಿನೋ ಅದೇ ಪ್ರೀತಿನೇ ಎಲ್ಲರೂ ಈ ನಿಮಗೂ, ನನ್ನ ನೋಡ್ತಾ ಇರೋ ನಿಮಗೂ, ಆನ್ಲೈನಲ್ಲಿರುವ ನಿಮಗೂ ನಾನು ಹೇಳ್ತೀನಿ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟರೋ ಅದೇ ಪ್ರೀತಿನೇ ನಿಮ್ಮಲ್ಲೂ. ಗಾಡ್ ಬ್ಲೆಸ್ ಯು. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕೆ ಕೊಡಬೇಕು ಅಂದರೆ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಿಸಲಿ.